ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ. ನಾನು ನಿಮ್ಮ ಶ್ರೀನಿವಾಸ ಗುರುಜಿ. ನೀವು ನೋಡ್ತಿದ್ದೀರಿ ಕರ್ನಾಟಕ ಟಿವಿ ಯೂಟ್ಯೂಬ್ ಚಾನಲ್. ಇದು ಆ ವಿಶ್ವವಸು ಸಂವತ್ಸರದ ಯುಗಾದಿಯ ವರ್ಷದ ಫಲಗಳನ್ನು ಹೇಳುವಂತಹ ಸಂದರ್ಭ. ನೋಡಿ, ನಾವೆಲ್ಲರೂ ಸಹ ಹಿಂದೂ ಸನಾತನ ಧರ್ಮದ ಆಚರಣೆಯನ್ನು ಮಾಡುವಂತಹ ನಾವುಗಳು ನಮಗೆ ಹೊಸ ವರ್ಷ ಯುಗಾದಿ ಬಂದಾಗಲೇ ಹೊಸ ವರ್ಷ. ಈಗಿನ 2025 ಬರುವಂತಹ ಈ ವರ್ಷದಲ್ಲಿ ವಿಶ್ವವಸು ಸಂವತ್ಸರದ ಅತ್ಯಂತ ಉತ್ತಮವಾದಂಥ ಫಲಗಳನ್ನು ನಾವೆಲ್ಲವೂ ಸಹ ನಿರೀಕ್ಷೆಯನ್ನು ಮಾಡಬಹುದು. ಹೋದ ವರ್ಷ ಕ್ರೋಧಿನಾಮ ಸಂವತ್ಸರ ಅಂತ ಬಂತು. ಎಲ್ಲವೂ ಕ್ರೋಧಗಳಿಂದ ಕೂಡಿದಂತಹ ವಾತಾವರಣಗಳಿಂದ ಕೂಡಿದ್ದು. ಇದು ವಿಶ್ವಕ್ಕೆ ಶಾಂತಿಯನ್ನು, ನೆಮ್ಮದಿಯನ್ನು ತಂದುಕೊಡುವಂತಹ ಸಂವತ್ಸರವಾಗಿರುತ್ತೆ. ವಿಶ್ವವಸು ಸಂವತ್ಸರ ಭಗವಂತ ಎಲ್ಲರಿಗೂ ಸಹ ಒಳಿತನ್ನು ಮಾಡ್ತಾನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹ ಯುಗಾದಿಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ನಾವೆಲ್ಲರೂ ಸಹ ಯುಗಾದಿ ಆಚರಣೆಯನ್ನು ಮಾಡ್ಕೊಂಡ್ಬಂದಿದ್ದು. ಯುಗಾದಿ ಅಂದ ತಕ್ಷಣವೇ ನಮಗೆ ಗೊತ್ತಾಗುವಂಥದ್ದು ಬೇವು ಬೆಲ್ಲ, ಅಭ್ಯಂಜನ ಸ್ನಾನ, ಪಂಚಾಂಗ ಶ್ರವಣ, ಇದೆಲ್ಲವೂ ಸಹ ನಮಗೆ ನೆನಪಿಗೆ ಬರುತ್ತೆ. ಈ ವಿಶ್ವವಸು ಸಂವತ್ಸರ ಯುಗಾದಿ ಹಬ್ಬ ಬಂತು ಅಂತ ಅಂದರೆ ಈ ವರ್ಷದ ನಮ್ಮ ಗ್ರಹಗತಿಗಳೇ ಆಗಿದೆ, ಗ್ರಹ ಫಲಗಳು ಹೆಂಗೆ ಸಿಗುತ್ತೆ, ಆದಾಯ ವ್ಯಯಗಳು ಏನಾದರೂ ಅನುಕೂಲವನ್ನು ಮಾಡುತ್ತಾ ಅನ್ನುವಂಥ ಕುತೂಹಲ ಅಂತೂ ನಮ್ಮೆಲ್ಲರಿಗೂ ಸಹ ಇರುತ್ತೆ. ನಾವು ಎಷ್ಟು ಪ್ರಾತಃ ಕಾಲದಿಂದ ಆಚರಣೆಗಳನ್ನು, ಅನುಕರಣೆಗಳನ್ನು, ಶಾಸ್ತ್ರಗಳನ್ನು ಮತ್ತು ನಾನಾ ರೀತಿ ಪೂಜಾ ವಿಧಾನಗಳನ್ನು ಮಾಡ್ಕೊಂಬಂದಿರ್ತೀವಿ. ಅದೇ ರೀತಿಯಾಗಿ ಕುತೂಹಲದಿಂದ ಕಾಯ್ತಿರ್ತೀವಿ ಈ ವರ್ಷದ ರಾಶಿ ಭವಿಷ್ಯ, ಈ ವರ್ಷದ ಫಲ ನಮಗೆ ಯಾವ ರೀತಿಯಲ್ಲಿ ಫಲವನ್ನು ಕೊಡುತ್ತೆ ಅನ್ನುವಂಥದ್ದು. ನೋಡಿ, ಈ ವರ್ಷ ನಾನು ಹೇಳುವಂಥದ್ದು ಬಹಳ ಸುಭಿಕ್ಷವಾದಂಥ ವರ್ಷವಾಗಿರುತ್ತೆ. ಉತ್ತಮವಾದಂತಹ ಮಳೆ, ಉತ್ತಮವಾದಂತಹ ಬೆಳೆ, ಉತ್ತಮವಾದಂತಹ ಸುಭಿಕ್ಷವಾದಂತಹ ವಾತಾವರಣ, ಇದೆಲ್ಲವನ್ನು ತಂದುಕೊಟ್ಟಿರುತ್ತೆ. ಜೊತೆಯಲ್ಲಿ ಈ ವರ್ಷದಲ್ಲಿ ರಾಜಕೀಯದಲ್ಲೂ ಸಹ ಸ್ವಲ್ಪ ಏರುಪೇರುಗಳನ್ನು, ಮನಸ್ತಾಪಗಳನ್ನು, ಒಗ್ಗಟ್ಟನ್ನು ಇಲ್ಲದನ್ನು ತಂದುಕೊಡುತ್ತೆ. ಯಾಕೆ ಅಂದರೆ ವಿಶ್ವವಸು ಅಂತ ಅಂದಾಗ ಧರ್ಮ ಕರ್ಮಗಳನ್ನು ಬಹಳವಾದಂತಹ ಸಮತೋಲನವನ್ನು ಮಾಡುತ್ತದು. ಧರ್ಮ ಕರ್ಮಗಳನ್ನು ತೂಕ ಹಾಕುತ್ತೆ. ಎಲ್ಲಿ ಧರ್ಮ ಇರುತ್ತೆ ಅಲ್ಲಿಗೆ ಜಯಕಾಲ ಸಿಗುತ್ತೆ, ಎಲ್ಲಿ ಅಧರ್ಮ ಇರುತ್ತೆ ಅಲ್ಲಿ ಅಪಜಯಗಳ ಕಾಲಗಳು ಕೂಡಿರುವಂತಹ ವಾತಾವರಣಗಳನ್ನು ತಂದುಕೊಡುತ್ತೆ. ಜೊತೆಯಲ್ಲಿ ಆದಾಯ ವ್ಯಯಗಳು ಸಹ ಬಹಳ ವ್ಯತ್ಯಾಸಗಳನ್ನು ನೋಡ್ತಾ ಇರ್ತೀವಿ. ಆದರೆ ಮಳೆ ಬೆಳೆಗಳು, ಉತ್ತಮವಾದಂತಹ ಧಾನ್ಯ ಬೆಳೆ, ಇವೆಲ್ಲವೂ ಸಹ ಉತ್ತಮವಾಗಿರುವಂತಹ ವಾತಾವರಣ ಅಂತೂ ಇರುತ್ತೆ. ನಾವೆಲ್ಲರೂ ಸಹ ನಿರೀಕ್ಷೆಯನ್ನು ಮಾಡ್ಬೋದು, ಒಳಿತಾದಂತಹ ವರ್ಷ ಈ ವರ್ಷ ನಮ್ಮದಾಗಿರುತ್ತೆ ಅಂತ. ಇದರಲ್ಲಿ ಮೊದಲು ಬರುವಂತಹ ರಾಶಿ ನಾನು ತೆಗೆದುಕೊಳ್ತೇನೆ ಮೇಷರಾಶಿ. ಮೇಷರಾಶಿ ಬಹಳವಾದಂತಹ ಅನುಕೂಲತೆಯನ್ನು ಕಂಡಂತಹ ಮೇಷರಾಶಿ, ಉತ್ತಮವಾದಂತಹ ವರ್ಷವನ್ನು ಕಂಡಂತಹ ಮೇಷರಾಶಿ. 11ನೆಯ ಭಾಗ್ಯಸ್ಥಾನದಲ್ಲಿ ಶನಿ ಇದ್ದಂಥದ್ದು, ಉತ್ತಮವಾದಂತಹ ಲಾಭ ಗಳಿಕೆಯನ್ನು ನೋಡಿದಂಥದ್ದು, ಎಲ್ಲ ಸಂಕಷ್ಟಗಳನ್ನು ಸಹ ಯಾವುದು ಸಂಕಷ್ಟಗಳು ಇಲ್ಲದ ಹಾಗೆ ವ್ಯವಹಾರವನ್ನು ಮಾಡಿದಂತಹ ಮೇಷರಾಶಿ. ಈ ವರ್ಷ ಆದಾಯ ಬಹಳ ಕಡಿಮೆ ಆಗುತ್ತೆ. ನಿಮಗೆ 2 ಪಟ್ಟು ನೀವು ಆದಾಯವನ್ನು ಮಾಡ್ತೀರಿ, 14 ಪಟ್ಟು ನೀವು ವ್ಯಯವನ್ನು ಮಾಡ್ತೀರಿ. ಎಲ್ಲಿಂದ ಎಲ್ಲಿಗೆ ನಾವು ಸಮತೋಲನವನ್ನು ಮಾಡಲಿಕ್ಕಾಗೋದಿಲ್ಲ, ಆಲೋಚನೆಯೂ ಸಹ ಮಾಡಲಿಕ್ಕಾಗೋದಿಲ್ಲ. ಆ ರೀತಿಯಾದಂತಹ ವೆಚ್ಚಗಳು ನಿಮಗೆ ಕಾಡುತ್ತೆ. ಜೊತೆಯಲ್ಲಿ ಏನಕ್ಕಾಗಿ ಅಂತ ಅಂದರೆ ಇಷ್ಟು ವರ್ಷಗಳ ಕಾಲ ಶುಭವನ್ನು, ಅನುಕೂಲತೆಗಳನ್ನು ಕಂಡಂತಹ ಮೇಷರಾಶಿ 2025ರಲ್ಲಿ ತುಂಬ ನಷ್ಟವನ್ನು, ಸಂಕಷ್ಟವನ್ನು, ನೋವುಗಳನ್ನು
ಎಲ್ಲವೂ ಸಹ ನೋಡುವಂತಹ ವಾತಾವರಣ ಬರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. 7.5 ಶನಿ ಕಾಟ ಆರಂಭವಾಗುತ್ತೆ. ಏಪ್ರಿಲ್ 1 ಆರಂಭವಾಗುತ್ತೆ. ಯುಗಾದಿ ಹಬ್ಬದ ಮಾರನೇ ಬೆಳಗ್ಗೆಯಿಂದಲೇ ನಮಗೆ 7.5 ಸಂಕಷ್ಟಗಳು ಆರಂಭವಾಗುತ್ತೆ. 7.5 ಬಂತು ಅಂದರೆ ಕೋಪದ ವಾತಾವರಣ ಹೆಚ್ಚಾಗುತ್ತೆ. ವ್ಯವಹಾರದಲ್ಲಿ ಏರುಪೇರುಗಳಾಗುತ್ತೆ. ಸಾಲ ಸೂಲಗಳು ನಾವೆಲ್ಲವೂ ಸಿಕ್ಕಾಕೊಳ್ತೀವಿ. ಸಾಲ ಮಾಡಬೇಕಂತ ಪರಿಸ್ಥಿತಿಗಳು ನಮಗೆ ಸಮಯಗಳು ತಂದೊಡ್ಡುತ್ತೆ. ಮನೆಯಲ್ಲಿ ಅನಾರೋಗ್ಯದ ಪೀಡಿತರಾಗುವಂತಹ ವಾತಾವರಣಗಳು ತಂದು ಕೊಡುತ್ತೆ. ಸಣ್ಣ ಸಣ್ಣ ವಿಚಾರಗಳಿಗೂ ಕಲಹಗಳನ್ನು, ಗಲಾಟೆಗಳನ್ನು, ಕೋಪವನ್ನು ತಂದು ಕೊಡುತ್ತೆ. ದುಡುಕು ಸ್ವಭಾವವನ್ನು ತಂದು ಕೊಡುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೇಷರಾಶಿಯವರು. ಈ 7.5 ಒಂದು ಆ 7.5 ಬಂದಾಗ ನಾವು ಯಾಕೆ ಇರಬೇಕು ಅನ್ನುವಂಥದ್ದು ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ. ಈ 7.5 ಅನ್ನುವಂಥದ್ದು ಬಂದಾಗ ನಾವು ಹೆಚ್ಚಿನದಾಗಿ ಕಷ್ಟಗಳು ಬರುತ್ತೆ, ನೋವುಗಳು ಬರುತ್ತೆ, ವ್ಯವಹಾರದಲ್ಲಿ ತೊಂದರೆ ತಾಪತ್ರಗಳು ಬರುತ್ತೆ. ಮಿತ್ರನೂ ಶತ್ರುನಾಗ್ತಾನೆ. ಯಾರು ನಂಬಬೇಕು ಯಾರು ನಂಬಾರ್ದು ಅನ್ನುವಂಥ ವಾತಾವರಣಗಳು ಸೃಷ್ಟಿಗಳಾಗುತ್ತೆ. ಎಲ್ಲೋದ್ರೂ ಅವಮಾನಗಳು, ಎಲ್ಲೋದ್ರೂ ನಷ್ಟಗಳು, ಸಮಸ್ಯೆಗಳು ಅನ್ನುವಂಥದ್ದು ಬೆನ್ನತ್ತಿ ಬರುತ್ತೆ. ಆದರೆ ನಾವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಏನು ಕೆಲಸವನ್ನು ಮಾಡಬೇಕು ಅಂದರೆ, ಈ 7.5 ಶನಿ ಬಂದಾಗ, ಶನಿ ಅಂತ ನಾವೇನು ಹೇಳ್ತೀವಿ, ಇವನು ದಂಡನಾಯಕ ಅಂತ ಹೇಳ್ತಿರ್ತೀವಿ, ಕಲಿಪುರುಷ ಅಂತ ಹೇಳ್ತಿರ್ತೀವಿ, ಇವನು ನ್ಯಾಯಾಧಿಪತಿ ಅಂತ ಹೇಳ್ತಿರ್ತೀವಿ. ಈ ಶನಿಗ್ರಹ ಬಂದಾಗ ಮನುಷ್ಯನ ಅಹಂಕಾರವನ್ನು, ಮನುಷ್ಯನ ದುರ ಆಲೋಚನೆಗಳನ್ನು, ಅವನಲ್ಲಿರುವಂತಹ ನ್ಯೂನ್ಯತೆಯನ್ನು, ಅವನಲ್ಲೆಲ್ಲವನ್ನು ತೊಳೆದು ಅವನ ಶುಭ್ರವಾದಂಥ ಒಂದು ಬಟ್ಟೆ ನಾವು ತೊಳೆದಾಗ ಹೆಂಗೆ ಬರುತ್ತೆ ಆ ರೀತಿಯಾದಂತಹ ಅವನ ಜೀವನವನ್ನು ಬದಲಾವಣೆ ಮಾಡಿ ತಂದು ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಶನಿ ಬರ್ತಾರೆ. ಈ ಶನಿ ಬಂದಾಗ ನಾವು ಮಾಡಬೇಕಾಗಿರೋ ಒಂದಂತೂ ಏನಂತಂದರೆ, ಸುಳ್ಳನ್ನು ಹೇಳಬಾರ್ದು, ಮೋಸ ಮಾಡಬಾರ್ದು, ಇನ್ನೊಬ್ಬರಿಗೆ ವಂಚನೆಯನ್ನು ಮಾಡಬಾರ್ದು, ತಂದೆ ತಾಯಿಗಳಿಗೆ ನೋವನ್ನು ಕೊಡಬಾರ್ದು, ಸ್ತ್ರೀ ಸಂಬಂಧಪಟ್ಟಂತಹ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು, ಸ್ತ್ರೀಗೆ ಅವಮಾನವನ್ನು ಮಾಡಬಾರ್ದು. ಇದನ್ನು ಮಾಡಿದಾಗ ಶನಿಯ ಸಂಕಷ್ಟಗಳು 100ಕ್ಕೆ 100 ಪಟ್ಟು ಜಾಸ್ತಿ ಆಗುತ್ತೆ. ಸುಳ್ಳು ಹೇಳೋದು, ಮೋಸ ಮಾಡೋದು, ಕಳ್ತನ ಮಾಡೋದು, ಕೊಲೆ ಮಾಡೋದು, ಜೊತೆಯಲ್ಲಿ ನಿಮಗೆ ಸ್ತ್ರೀಗೆ ಅವಮಾನವನ್ನು ಮಾಡುವಂಥದ್ದು, ಸ್ತ್ರೀ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು, ಕೆಟ್ಟ ಕೆಟ್ಟ ವ್ಯವಹಾರಗಳನ್ನು ಯಾರು ಮಾಡ್ತಿರ್ತಾರೋ ಈ ಶನಿಯ ಕಾಟ ಅದಕ್ಕೆ ದುಪ್ಪಟ್ಟಾಗುತ್ತೆ. ಇದ್ರ ಬಗ್ಗೆ ಯಾರು ತುಂಬ ಒಲವನ್ನು ಇಟ್ಕೊಂಡು ಯಾರು ಗೌರವದಿಂದ ನಡ್ಕೊಳ್ತಾರೋ ಅವರಿಗೆ ಶನಿಯ ದೋಷ 100 ಪಟ್ಟು ಕಡಿಮೆ ಆಗುತ್ತೆ. ನಾವು ಮಾಡಬೇಕಾಗಿರುವಂಥದ್ದು, ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬಾರ್ದು, ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನ ಅವಮಾನ ಮಾಡಬಾರ್ದು. ಸ್ತ್ರೀ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ತುಂಬ ಗೌರವವಾಗಿ ನಾವು ನಡ್ಕೊಳ್ಬೇಕು. ಅವಮಾನವನ್ನು ಮಾಡಬಾರ್ದು, ತಿರಸ್ಕರಿಸಬಾರ್ದು. ನಮ್ಮ ಕೈಲಾದಂತಹ ಸಣ್ಣದಾದರೆ ಸಹಾಯವನ್ನು ಮಾಡಬೇಕು. ಇಲ್ಲಾಂದರೆ ಯಾವುದೂ ಸಹ ನಿಂದನೆಗಳಿಗೆ, ಅವಮಾನಗಳಿಗೆ ಯಾವುದಕ್ಕೂ ನಾವು ಹೋಗಬಾರ್ದು. ಇಷ್ಟನ್ನು ನಾವು ಕರೆಕ್ಟಾಗಿ ಇದನ್ನು ನಾವು ಫಾಲೋ ಮಾಡಿಬಿಟ್ರೆ ಶನಿಯ ದೋಷ 100 ಪಟ್ಟು ಕಡಿಮೆ ಆಗುತ್ತೆ. ಶನಿಯ 7.5 ನಮಗೆ ಗೊತ್ತಾಗದ ರೀತಿಯಲ್ಲಿರುತ್ತೆ. ಇದನ್ನು ತಾವೆಲ್ಲರೂ ಮಾಡಬೇಕಾಗ್ತದೆ. ನಿಮಗೆ ಈ ವರ್ಷ ತುಂಬ ಸಾಲ ಮಾಡಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ಈ ವರ್ಷ ನಿಮಗೆ ತುಂಬ ಸಮಸ್ಯೆಗಳು ಅನ್ನುವಂಥದ್ದು ತಂದೊಡ್ಡುತ್ತೆ, ಅವಮಾನಗಳಾಗುತ್ತೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ನೀವು ಮಾಡಬೇಕಾಗಿರುವಂಥ, ನಿಮಗೆ ಆದಾಯ ಎಷ್ಟು ಅಂತಂದರೆ ಕೇವಲ 2 ರೂಪಾಯಿ ಆದಾಯ ಮಾಡಿದ್ರೆ 14 ರೂಪಾಯಿ ಖರ್ಚು ಮಾಡ್ತೀರಾ ಅಂತ ಅಂದರೆ ನಿಮ್ಮ ವ್ಯವಹಾರ ಹೆಂಗಿರುತ್ತೆ ಅಲ್ಲಿಗೆ? 100 ರೂಪಾಯಿನ ನೀವು ಸಾಲ ಮಾಡಬೇಕಾಗಿರುವಂಥದ್ದು, ನಿಮ್ಗೆ ಬಂದಿದ್ದ ಆದಾಯ ಬರೀ 20 ರೂಪಾಯಿ, ನೀವು ಬರಬೇಕಾಗಿರೋದಂಥದ್ದು 100 ರೂಪಾಯಿ ನೀವು ಸಾಲವನ್ನು ಮಾಡಬೇಕಾಗಿದೆ. 100-120 ರೂಪಾಯಿ ಸಾಲ ಮಾಡಬೇಕಾಗತ್ತೆ ಅಂತ ಅಂದರೆ ಅಲ್ಲಿಗೆ ಎಲ್ಲಿ ನೀವು ತಡ್ಕೊಳಕ್ಕಾಗತ್ತಾ? ಆದ್ದರಿಂದ ನಾವು ಮುಂಚಿತವಾಗಿ ಪ್ರಿಪೇರ್ ಆಗಬೇಕಾಗ್ತದೆ. ಯಾವ ರೀತಿಯಲ್ಲಿ ಅಂತ ಅಂದರೆ, ಎಷ್ಟು ನೀವು ವ್ಯವಹಾರಗಳನ್ನು ಮಾಡ್ತೀರಿ, ವ್ಯವಹಾರಗಳ ಸ್ಥಗಿತವನ್ನು ಮಾಡಿಕೊಳ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಹೇಳಿದ ಹಾಗೆ ಯಾವುದೇ ವಂಚನೆಗಳಿಗೆ, ಮೋಸಗಳಿಗೆ ಹೋಗಬೇಡಿ. ಜೊತೆಯಲ್ಲಿ ನಿಮಗೆ 7.5 ಅನ್ನುವಂಥದ್ದು ಸುಮಾರು 7.5 ವರ್ಷಗಳ ಕಾಲ 7.5 ಕಾಟ ಆರಂಭ ಏಪ್ರಿಲ್ 1 ಸ್ಟಾರ್ಟ್ ಆಗುತ್ತೆ. ಆದರೆ 2.5 ವರ್ಷಗಳ ಕಾಲ ನಿಮ್ಮನ್ನು ಬಹಳವಾಗಿ ಕಾಡುತ್ತೆ, ಬಾಧೆಯನ್ನು ಕೊಡುತ್ತೆ, ಸಮಸ್ಯೆನ ತಂದೊಟ್ಟುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಹನುಮಾನ್ ಚಾಲೀಸ್ ಸದಾ ಕಾಲ ನೀವು ಹೇಳ್ಕೊಳ್ತಾ ಇರಿ. ಪ್ರತಿ ಶನಿವಾರ ಸೂರ್ಯ ಮುಳುಗಿದ ಮೇಲೆ 6 ಗಂಟೆ ಮೇಲೆ ಸಾಯಂಕಾಲ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗೊಂದು ಅರ್ಚನೆ ಮಾಡಿಸಿ, ಹನುಮಂತನಿಗೆ ಹೋಗಿ ತೈಲಾಭಿಷೇಕವನ್ನು ಮಾಡಿಸಿ, ಶನಿಮಾತ್ಮನಿಗೆ ತುಳಸಿ ಪತ್ರಿಯನ್ನಾಡಿ, ವರ್ಷಕ್ಕೊಂದು ಬಾರಿ ಮನೆಯಲ್ಲಿ ಒಂದು ನವಗ್ರಹ ಪೂಜೆಯನ್ನಾದರೂ ಮಾಡ್ಕೊಳ್ಳಿ. ಅದು ಆಗಲಿಲ್ಲ ಅಂದರೆ ಶನಿಮಾತ್ಮನಿಗೆ ಹೋಗಿ ಒಂದು ಕಪ್ಪು ಎಳ್ಳನ್ನು ವರ್ಷಕ್ಕೊಂದು ಬಾರಿ ಆದರೂ ನವಗ್ರಹ ಪೂಜೆ ಮಾಡಿ ದಾನ ಕೊಡಿ. ಇದೆಲ್ಲವೂ ಮಾಡೋದರಿಂದ ಶನಿಯ 7.5 ದೋಷಗಳು ನಮಗೆ ಬಹಳವಾಗಿ ನಮಗೆ
ಕಡಿಮೆಯ ಪ್ರಮಾಣದಲ್ಲಿ ಕಷ್ಟಗಳು ಗೊತ್ತಾಗುತ್ತೆ. ಇದನ್ನು ಬಟ್ಟು ನಾವು ಬೇರೆ ಬೇರೆ ಉಡಾಫೆಗಳನ್ನು ಸಮಸ್ಯೆಗಳನ್ನು ನಾವೇನಾದ್ರು ಮಾಡ್ಕೊಳಕ್ಕೆ ಹೋದರೆ ಅದು ದುಪ್ಪಟ್ಟಾಗಿ ನಮ್ಮನ್ನು ಕಾಡುತ್ತೆ, ತೊಂದರೆ ಕೊಡುತ್ತೆ, ಹಿಂಸೆ ಕೊಡುತ್ತೆ. ಜೀವನವೇ ಬೇಡ ಅನ್ನುವಂಥ ಪರಿಸ್ಥಿತಿ ತಂದೊಡ್ಡುತ್ತೆ. ಎಚ್ಚರಿಕೆಯನ್ನಿ ಮೇಷರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅಂತ ಈ ವರ್ಷದಲ್ಲಿ ನಾನು ಹೇಳುತ್ತೆ. ಈ ವರ್ಷದಲ್ಲಿ ಮೇಷರಾಶಿಯವರೆಗೆ ಸಂಕಷ್ಟ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ನೀವು ಮಾಡಬೇಕಾಗಿರುವಂಥದ್ದು ನಿಷ್ಠೆ, ದೇವರ ಔಪಾಸನೆ, ಬಹಳವಾದಂತಹ ಸೌಮ್ಯತೆ. ಇದನ್ನು ನೀವು ಬೆಳೆಸ್ಕೊಂಡ್ರೆ ನಿಮ್ಮ ಸಂಕಷ್ಟ ನಿಮಗೆ ಬರೋದಿಲ್ಲ, ನಿಮ್ಮ ಜೀವನ ದೊಡ್ಡ ಮಟ್ಟದ ನಷ್ಟಕ್ಕೆ ಹೋಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತನ್ನು ಹೇಳ್ತೇನೆ. ವೃಷಭ ರಾಶಿಯ ಈ ವರ್ಷದ ಭವಿಷ್ಯ ತೆಗೆದುಕೊಂಡಾಗ ವೃಷಭ ರಾಶಿಗೆ ಇದ್ದಂತಹ ಗುರುವಿನ ದೋಷ, ಜನ್ಮದಲ್ಲಿದ್ದಂತಹ ಗುರುವಿನ ದೋಷ ನಿಮಗೆ ಬದಲಾವಣೆ ಆಗಿದೆ. 11ನೆಯ ಮನೆಯಲ್ಲಿ ಭಾಗ್ಯಸ್ಥಾನಕ್ಕೆ ಶನಿಗ್ರಹವನ್ನು ಕುಳಿತಿದ್ದಾರೆ. ತಂದೆಯಿಂದ ಬಹಳ ಉಡುಗೊರೆ ಸಿಗುತ್ತೆ ನಿಮಗೆ. ಕುಟುಂಬದಲ್ಲಿ ಸೌಮ್ಯತೆ, ಕುಟುಂಬದಲ್ಲಿ ಸೌಹಾರ್ದತೆ, ಕುಟುಂಬದಲ್ಲಿ ಏಳಿಗೆ, ಇವೆಲ್ಲವೂ ನಿಮಗೆ ಸುಭಿಕ್ಷವಾಗಿರುತ್ತೆ. ಏನೇ ವ್ಯವಹಾರಗಳು ಮಾಡಿದ್ರು ಲಾಭದ ವಾತಾವರಣಗಳು ನಿಮಗೆ ಸೃಷ್ಟಿಯಾಗುತ್ತೆ. ಹೊಸ ಹೊಸ ಕೆಲಸಗಳು ಆರಂಭವಾಗುತ್ತೆ. ಮತ್ತು ಭೂಮಿ ಖರೀದಿ ಬಗ್ಗೆ ಯೋಚನೆಯನ್ನು ಮಾಡ್ತಿರ್ತೀರಿ. ಮನೆ ಕಟ್ಟುವಂಥ ಯೋಗದಿಂದ ಕೂಡಿರ್ತೀರಿ. ಕೋರ್ಟು ಕಚೇರಿಗಳಿದ್ದರೆ ಜಯದ ವಾತಾವರಣಗಳು ಬರುತ್ತೆ ನಿಮಗೆ. ಮಿತ್ರರು ಶತ್ರುನೂ ಸಹ ಮಿತ್ರನಾಗುವಂಥ ಸನ್ನಿವೇಶಗಳು ಬರುತ್ತೆ. ನಿಮಗೆ ಎಷ್ಟೋ ದಿನಗಳಿಂದ ನಿಮಗೆ ಹಣವನ್ನು ಕೊಡಬೇಕಾಗಿರುವಂಥ ವ್ಯಕ್ತಿಗಳು ಸಮಸ್ಯೆಗಳಿಂದ ಕೂಡಿರ್ತಾರೆ. ಅವರು ನಿಮ್ಮ ಒಳ್ಳೆಯತನಕ್ಕೆ ಅವತ್ತಿನ ನಿಮ್ಮ ಸಹಾಯವನ್ನು ನೆನೆದು ನಿಮಗೆ ಹಣಕಾಸಿನ ನೆರವನ್ನು ನೀಡುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ದೇವತಾ ಆರಾಧನೆಯಲ್ಲಿ, ದೇವತಾ ಉಪಾಸನೆಯಲ್ಲಿ ಬಹಳ ಮಗ್ನರಾಗಿರ್ತೀರಿ ನೀವು. ಉತ್ತಮವಾದಂಥ ವರ್ಷವಾಗಿ ವೃಷಭ ರಾಶಿಯವರಿಗೆ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿ ಮಾಡುತ್ತೆ. ಆದರೆ ನಿಮ್ಮ ಕೈನಲ್ಲಿ ಈ ವರ್ಷ ತುಂಬ ಹಣಕಾಸಿನ ದುಂದು ವೆಚ್ಚಗಳನ್ನು ಮಾಡ್ತೀರಿ. ನೀವು ಕೆಲಸಕ್ಕೆ ಬಾರದಂತಹ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ತೀರಿ. ಯಾಕೆಂದರೆ ವೃಷಭ ರಾಶಿಯವರಿಗೆ 11 ರೂಪಾಯಿ ಆದಾಯ ಇದೆ. 11 ರೂಪಾಯಿ ಆದಾಯದಲ್ಲಿ ಕೇವಲ 5 ರೂಪಾಯಿ ಖರ್ಚಷ್ಟೇ ನಿಮಗೆ ಇರುವಂಥದ್ದು. ಕೇವಲ 5 ರೂಪಾಯಿ ಖರ್ಚು. ತುಂಬ ನಿಮ್ಮ ಹಣ ಹೂಡಿಕೆ, ತುಂಬ ಅನುಕೂಲಗಳು ಎಲ್ಲವೂ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆದರೆ ಹಣಕಾಸಿನ ಬಗ್ಗೆ ಬಹಳ ಕೇರ್ಲೆಸ್ ಮಾಡ್ತೀರಿ ನೀವು. ಬಹಳ ಖರ್ಚು ವೆಚ್ಚಗಳನ್ನು ಮಾಡ್ತಿರ್ತೀರಿ. ಅದರ ಬಗ್ಗೆ ಗಮನವನ್ನು ಹರಿಸಿ. ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಅತ್ಯಂತ ಯೋಗ ಫಲಗಳಿಂದ ಕೂಡಿರುವಂಥದ್ದು. ಇಡೀ ರಾಶಿಯಲ್ಲಿ 12 ರಾಶಿಯಲ್ಲಿ ಉತ್ತಮವಾದಂಥ ಫಲ ಇರುವಂಥ ಯಾವುದಾದ್ರೂ ಒಂದು ರಾಶಿ ಇದೆಯಾ ಗುರುಗಳೇ ಅಂತಂದರೆ ಅದು ವೃಷಭ ರಾಶಿ. 2.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಗೊಂದಲಗಳಿಂದ ಕೂಡಿದಂತಹ ವೃಷಭ ರಾಶಿ ಗುರುವಿನ ಸಂಕಷ್ಟದಲ್ಲಿ ಬಂತು. ಆಲೆ 1 ವರ್ಷದಿಂದ ಗುರು ಜನ್ಮದಲ್ಲಿ ಕೂತಾಗ ಹಣಕಾಸಿನ ಕಿರಿಕಿರಿಗಳಾಯಿತು, ವ್ಯಾಪಾರದಲ್ಲಿ ಕಷ್ಟಗಳು ಬಂತು, ಸುಮಾರು ಗೊಂದಲಗಳು ಬಂತು, ಯಾರಿಗೆ ನಂಬಬೇಕು ಯಾರು ನಂಬಬಾರದಂತಹ ಮೋಸಕ್ಕೆ ಗುರಿಯಾಗುವಂಥ ಸನ್ನಿವೇಶಗಳು ಕೂಡಿ ಬಂತು. ಜೊತೆಯಲ್ಲಿ ನಿಮಗೆ ಹಣವನ್ನು ಸಹಕಾರವನ್ನು ಪಡೆದಂಥ ವ್ಯಕ್ತಿಗಳೇ ನಿಮಗೆ ದುಶ್ಮನ್ಗಳಾದರು. ನಿಮ್ಮ ಹಿಂದೆ ಇಲ್ಲಸಲ್ಲದ ಮಾತುಗಳನ್ನು ಆಡುವಂತಹ ಕುಹಕ ಮನಸ್ಸುಗಳು ನಿಮಗೆ ಸೃಷ್ಟಿಯಾದರು. ಇದೆಲ್ಲವನ್ನು ಸಹಿಸಿಕೊಂಡು ಬಂದಂತಹ ವೃಷಭ ರಾಶಿ ಈ ವರ್ಷದಲ್ಲಿ ಉತ್ತಮವಾದಂಥ ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡ್ಬೋದು. ಉತ್ತಮವಾದಂಥ ಫಲಗಳು ನಿಮ್ಮನ್ನು ಖಂಡಿತವಾಗಿ ನಿಮ್ಮ ಹಿಂದೆ ಅದು ಸಾಗುತ್ತಾ ಬರುತ್ತೆ. ಅದು ಯಾವ ರೀತಿಯಲ್ಲಿ ಅಂತಂದರೆ ಹಣಕಾಸಿನ ಅನುಕೂಲದಿಂದ, ಆರೋಗ್ಯದ ಅನುಕೂಲದಿಂದ ಸನ್ಮಾನದವರೆಗೂ ಬರುತ್ತೆ. ನಿಮ್ಮನ್ನು ಕರೆದು ನಿಮಗೆ ಸನ್ಮಾನಗಳು, ನಿಮಗೆ ವ್ಯವಹಾರದಲ್ಲಿ ಲಾಭಗಳು, ತುಂಬ ಅನುಕೂಲಕರವಾದಂಥ ವರ್ಷ ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿ ಅಧಿಪತಿ ಬಂದು ನಿಮಗೆ ಶುಕ್ರಗ್ರಹನಾಗಿರ್ತಾರೆ. ಶುಕ್ರನ ಬಲ ತುಂಬ ಚೆನ್ನಾಗಿದೆ. ಪಿತ್ರಾರ್ಜಿತ ಸತ್ತುಗಳು ಸಿಗುವಂತಹ ವಾತಾವರಣಗಳಿದೆ. ಒಂದು ಕಿವಿ ಮಾತನ್ನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ದಾಯಾದಿ ಕಲಹಗಳನ್ನು ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ. ಅಣ್ಣ ತಮ್ಮದಿರು ಏನಾದರೂ ಜಮೀನುಗಳನ್ನು ಭಾಗ ಮಾಡ್ಕೊಳ್ಬೇಕು ಅಂತ ಅಂದರೆ ಹಣ್ಣು ಹಂಚಿದ ರೀತಿಯಲ್ಲಿ ನೀವು ಅದನ್ನು ಹಂಚ್ಕೊಳ್ಳಿ. 3ನೇ ವ್ಯಕ್ತಿಗಳಿಗೆ ನೀವು ಅಲೋ ಮಾಡ್ಕೊಳ್ಬೇಡಿ. 3ನೇ ವ್ಯಕ್ತಿಗೆ ಅಲ್ಲಿ ಅವಕಾಶವನ್ನೇ ಕೊಡಬೇಡಿ. ನಿಮ್ಮ ಕುಟುಂಬದ ವ್ಯವಹಾರ, ನಿಮ್ಮ ಅಣ್ಣ ತಮ್ಮಂದಿರ ವ್ಯವಹಾರ ನಿಮ್ಮ ಅಣ್ಣ ತಮ್ಮಂದಿರ ಜೊತೆಯಲ್ಲೇ ನಡೆಯಲಿ. ಇನ್ನೊಬ್ಬರ 3ನೇ ವ್ಯಕ್ತಿಗಳ ಮಾತುಗಳನ್ನು ಕೇಳಿ ಕುಟುಂಬವನ್ನು ಒಡೆಯುವಂಥದ್ದಾಗಲಿ, ಆ ಅಣ್ಣ ತಮ್ಮಂದಿರ ಮನಸ್ಸುಗಳನ್ನು ಬೇರೆ ಮಾಡುವಂಥ ವಾತಾವರಣಗಳಾಗಲಿ ಅದನ್ನು ಮಾಡಬೇಡಿ. ಅದೊಂದು ಬಿಟ್ಟರೆ ನಿಮ್ಮ ವ್ಯವಹಾರಗಳೆಲ್ಲವೂ ಸಹ ಉತ್ತುಂಗಕ್ಕೆ ಬೆಳೆಯುವಂತಹ ವಾತಾವರಣ ವೃಷಭ ರಾಶಿಯವರಿಗೆ ಈ ವರ್ಷ 2025ನೇ ವಿಶ್ವವಸು ಸಂವತ್ಸರದಲ್ಲಿ ನಿಮಗೋಸ್ಕರವಾಗಿ ವೆಲ್ಕಮ್ ಮಾಡಲಿಕ್ಕೆ ಕಾಯ್ತಾ ಇದೆ.
ನಿಮ್ಮ ಸಂಕಷ್ಟಗಳನ್ನ ದೂರ ಮಾಡಲಿಕ್ಕೆ, ವ್ಯವಹಾರವನ್ನು ದುಪ್ಪಟ್ಟು ಮಾಡಲಿಕ್ಕೆ, ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಉತ್ತುಂಗದಲ್ಲಿ ಬೆಳೆಯುವಂಥ ವಾತಾವರಣಕ್ಕೆ ತೆಗೆದುಕೊಂಡೋದಕ್ಕೆ ಭಗವಂತನ ಅನುಗ್ರಹವೇ ನಿಮ್ಮ ರಾಶಿಗಾಗಿರಬೇಕಾದ್ರೆ ನೀವು ಸುಮ್ಮನೆ ಇದ್ದರೂ ಸಹ ನಿಮ್ಮ ವ್ಯವಹಾರಗಳು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಿರ್ತದೆ. ನಿಮ್ಮ ರಾಶಿ ಅಧಿಪತಿಯಾದಂಥವನು ಶುಕ್ರ ಗ್ರಹ. ದುಡ್ಡು ಬಂತು ಅಂತ ಅಹಂಕಾರವನ್ನು ಪಡಬೇಡಿ. ದುಡ್ಡನ್ನು ಹೆಂಗೆ ಬೇಕಂಗೆ ವೆಚ್ಚವನ್ನು ಮಾಡಬೇಡಿ. ಅದಕ್ಕೊಂದು ವ್ಯಾಲ್ಯೂ ಕೊಡಿ. ಯಾಕೆಂದರೆ ಮುಂದೆ ಹಿಂದಿನ ದಿನಗಳಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದ್ರಿ. ಆ ದುಡ್ಡನ್ನು ಹೆಂಗೆ ಬೆಳೆಸ್ಕೊಳ್ಬೇಕು, ಹೆಂಗೆ ರಕ್ಷಣೆಗಳನ್ನು ಮಾಡಬೇಕು, ಅದನ್ನು ಹೆಂಗೆ ಬಳಸಬೇಕು, ಉತ್ತಮವಾಗಿ ಹೆಂಗೆ ಬಳಸಬೇಕು ಅದನ್ನು ನೀವು ತಿಳ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆ ಬೇರೆ ಅನ್ಯ ವ್ಯವಹಾರಗಳಿಗೆ ನೀವು ಹೋಗಬೇಡಿ ಅಂತ ಹೇಳ್ತೇನೆ. ನಿಮ್ಮ ರಾಶಿ ಅಧಿಪತಿ ಆಗಿರುವಂಥ ಶುಕ್ರ ಗ್ರಹ ಬಂದಾಗ ನಿಮಗೆ ವಿಷ್ಣುವಿನ ಧ್ಯಾನ, ಮಹಾಲಕ್ಷ್ಮಿ ಉಪಾಸನೆ, ರಾಯರ ಪ್ರಾರ್ಥನೆ, ವೆಂಕಟೇಶ್ವರ, ನಿಮ್ಮ ಮನೆದೇವರಾಗಿದ್ದರೆ ಶಿವ, ಇವರ ಧ್ಯಾನವನ್ನು, ಮನೆದೇವರು, ಕುಲದೇವರು, ಇಷ್ಟದೇವರನ್ನು ಮರಿಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. 2025 ವೃಷಭ ರಾಶಿಯವರಿಗೆ ಉತ್ತಮವಾದಂಥ ವರ್ಷ, ಉತ್ತಮವಾದಂಥ ಗಳಿಕೆಯ ವರ್ಷ, ಉತ್ತಮವಾದಂಥ ಜ್ಞಾನ ಭಂಡಾರದ ವರ್ಷ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮಿಥುನ ರಾಶಿಯ ಫಲವನ್ನು ತೆಗೆದುಕೊಂಡಾಗ ಮಿಥುನ ರಾಶಿಯವರಿಗೆ 2024ನೇ ಇಸ್ವಿ ದುಡ್ಡನ್ನು ನಾವೇನು ಗಳಿಕೆ ಮಾಡಲಿಕ್ಕೆ ಆಗಲಿಲ್ಲ. ಬಿಸ್ನೆಸ್ಸಲ್ಲಿ ಏನು ಲಾಭ ನೋಡಲಿಲ್ಲ. ಎಷ್ಟೆಷ್ಟೋ ವ್ಯವಹಾರಗಳು ಸ್ಥಗಿತವಾಯಿತು. ಭೂಮಿ ಖರೀದಿ ಮಾಡಲಿಕ್ಕೆ ಎಷ್ಟೋ ಪ್ರಯತ್ನ ಪಟ್ಟರೆ ಸಾಧ್ಯವಾಗಲಿಲ್ಲ. ಕೇವಲ ಒಂದು ವಾಹನವನ್ನು ಸಹ ತೆಗೆದುಕೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ. ಹಣಕಾಸಿನ ವಿಚಾರದಲ್ಲಿ ಬಹಳವಾದಂಥ ಗೊಂದಲವನ್ನು ಅನುಭವಿಸಿದ್ವಿ. ಕೌಟುಂಬಿಕ ವಿಚಾರದಲ್ಲೂ ಸಹ ತೊಂದರೆಗಳನ್ನು ಅನುಭವಿಸಿದಂತಹ ರಾಶಿ ಯಾವುದು ಅಂತ ಅಂದರೆ ಅದು ಮಿಥುನ ರಾಶಿ. ಈ ಮಿಥುನ ರಾಶಿಗೆ 2025ನೇ ಇಸ್ವಿಯಲ್ಲಿ ಎಷ್ಟು ಫಲ ಸಿಗುತ್ತೆ ಅಂತ ನೀವು ಕೇಳಿಕೊಂಡ್ರೆ ಬಹಳ ಆಶ್ಚರ್ಯವನ್ನು ಪಟ್ಬಿಡ್ತೀರಿ. ಯಾಕೆ ಅಂದರೆ ಈ ವರ್ಷ ಮಿಥುನ ರಾಶಿಗೆ ಲಾಭ, ಆದಾಯ ಎಷ್ಟು ಅಂತ ಅಂದರೆ 14 ರೂಪಾಯಿ ಆದಾಯ ಇದೆ. ವೆಚ್ಚ ಎಷ್ಟು ಅಂತ ಅಂದರೆ ಕೇವಲ 2 ರೂಪಾಯಿ ವೆಚ್ಚ ಇದೆ. ನೀವು ಎಷ್ಟನ್ನು ಉಳಿಸ್ಬೋದು ಅಂತ ಅಂದರೆ ಸುಮಾರು 100 ರೂಪಾಯಿನ ನೀವು ಆದಾಯವನ್ನು ಮಾಡಿಕೊಂಡ್ರೆ ಅದರಲ್ಲಿ ಬರೀ ನೀವು ಖರ್ಚು ಮಾಡಲಿಕ್ಕಾಗೋದು 20 ರೂಪಾಯಿನೂ ಖರ್ಚು ಮಾಡಲಿಕ್ಕಾಗೋದಿಲ್ಲ. ಇನ್ನು ನಿಮ್ಮ ಉಳಿತಾಯ ದೊಡ್ಡ ಮೊತ್ತದ ಉಳಿತಾಯಗಳನ್ನು ತಂದುಕೊಡ್ತಾರೆ ಮಿಥುನ ರಾಶಿ. ಮಿಥುನ ರಾಶಿಗೆ ಜನ್ಮದಲ್ಲಿ ಬರುವಂತಹ ಗುರುಗ್ರಹ, ಉತ್ತಮವಾದಂಥ ಫಲಗಳನ್ನು ತಂದುಕೊಡುವಂತಹ ಶನಿಗ್ರಹ, ಶುಕ್ರನ ಅನುಕೂಲಕರವಾದಂತಹ ಯೋಗ ದಿನಗಳು, ಉಚ್ಚಸ್ಥಾನದ ಬುಧನ ಗ್ರಹದ ಅನುಕೂಲ, ಈ ರಾಷ್ಟ್ರಾಧಿಪತಿನೇ ಬುಧನ ಉತ್ತುಂಗದ ವ್ಯವಹಾರಗಳು ನಡೆಯುತ್ತೆ ನಿಮಗೆ. ಈ ಮಿಥುನ ರಾಶಿಯವರು ಯಾರಾದರೂ ಬಿಸ್ನೆಸ್ ಮ್ಯಾನ್ ಇದ್ದರೆ ನಿಮ್ಮನ್ನು ಎಷ್ಟೋ ನೀವು ಹೇಳ್ಬೋದು, ಗುರುಗಳೇ ಹೋದ ವರ್ಷ ನಮಗೆ ಬಿಸ್ನೆಸ್ ಆಗಲಿಲ್ಲ, ಭಾಳ ಸ್ವಲ್ಪ ಸಾಲಗಳನ್ನು ಮಾಡಿಕೊಳ್ಳುವಂಥ ವಾತಾವರಣಗಳು ನಮಗೆ ಸೃಷ್ಟಿಯಾಯಿತು ಅನ್ನುವಂತಹ ಜನಗಳಿದ್ದರೆ ನಿಮ್ಮ ಕೈ ಹಾಕಿದಂತಹ ಎಲ್ಲ ಕೆಲಸಗಳು ಲಾಭವನ್ನು ನೋಡುತ್ತೆ ಹೊರತು ನಷ್ಟಕ್ಕೆ ನಿಮಗೆ ತಂದೊಡ್ಡೋದಿಲ್ಲ. ಮಿಥುನ ರಾಶಿಯವರಿಗೆ ಬುದ್ಧಿ ಚಾತುರ್ಯತೆ ಹೆಚ್ಚಾಗುತ್ತೆ. ಬಿಸ್ನೆಸ್ಸಲ್ಲಿ ಹೊಸ ಹೊಸ ಯೋಜನೆಗಳು ನಿಮಗೆ ಬರುತ್ತೆ. ಹೊಸ ಹೊಸ ಪ್ರಯತ್ನವನ್ನು ಮಾಡ್ತೀರಿ. ರೈತಾಪಿ ವರ್ಗದವರಿಗೆ ಅಂತೂ ಈ ಮಿಥುನ ರಾಶಿಯವರು ಯಾರೇ ಇದ್ದರೆ ನಿಮಗೆ ಉತ್ತಮವಾದಂಥ ಬೆಳೆ ನಿಮಗೆ ಸಿಗುತ್ತೆ. ನಿಮ್ಮ ಕೈಗುಣವೇ ಹಂಗಿರುತ್ತೆ. ನೀವು ಕೈ ಹಾಕಿದಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗುವಂಥ ವಾತಾವರಣಗಳು ನಿಮಗೆ ಸೃಷ್ಟಿಯಾಗುತ್ತೆ. ಕೋರ್ಟು ಕಚೇರಿಗಳ ವಾತಾವರಣಗಳು ಅನುಕೂಲಕರವಾಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆಗಳು ಸಿಗುತ್ತೆ. ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲೆ ಅಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು, ಬಡ್ತಿ ಸಿಗುವಂಥದ್ದು, ಪ್ರಮೋಷನ್ ಸಿಗುವಂತಹ ವಾತಾವರಣಗಳು ಮಿಥುನ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯವರು ರಾಶಿ ಅಧಿಪತಿಯಾದಂಥವರು ಬುಧಗ್ರಹ, ಈಗ ಯೋಗದಲ್ಲಿರುವಂಥವರು ಗುರುಗ್ರಹ, ಲಾಭವನ್ನು ತಂದುಕೊಡುವಂಥವರು ಬುಧಗ್ರಹ, ಹಣಕಾಸಿನ ಅನುಕೂಲವನ್ನು ಯೋಗ ಫಲವನ್ನು ತಂದುಕೊಡುವಂಥವರು ಶುಕ್ರಗ್ರಹ. ಒಂದಲ್ಲ ಎರಡಲ್ಲ, ಎಲ್ಲ ಯೋಗ ಫಲಗಳು ನಿಮಗೆ ಸಿಗುತ್ತೆ. ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಕ್ಸಸ್ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ಸ್ವಲ್ಪ ಸಕ್ಸಸ್ ಅನ್ನುವಂಥದ್ದು ತಲೆಗತ್ತಿ ತಲೆ ತಿರುಗುವಂಥ ವಾತಾವರಣ ಬರುತ್ತೆ. ಉಡಾಫಿ ಮಾತುಗಳು ಬರುತ್ತೆ. ಕುಚೇಷ್ಟೆಗಳನ್ನು ಮಾಡಕ್ಕೆ ಹೋಗ್ತೀರಿ. ಅಹಂಕಾರವನ್ನು ಪಡಲಿಕ್ಕೆ ಹೋಗ್ತೀರಿ. ಇದನ್ನು ಕಡಿಮೆ ಮಾಡಿಕೊಡ್ಬೇಕು ಮಿಥುನ ರಾಶಿಯವರು. ನಿಮ್ಮ ಕುಚೇಷ್ಟೆ, ನಿಮ್ಮ ಅತಿಯಾದಂತಹ ದುಂದುವೆಚ್ಚದ ಮನಸ್ಸಿನ ಮನಸ್ಥಿತಿ,
ಇವೆಲ್ಲವೂ ನಿಮಗೆ ಒಂದು ರೀತಿಯಾದಂಥ ಮುಂದಿನ ದಿನಗಳಲ್ಲಿ ನಷ್ಟಕ್ಕೆ ತರುವಂಥ ವಾತಾವರಣ ತಂದುಕೊಡುತ್ತೆ. ಆದ್ದರಿಂದ ನಾವು ಹೇಳ್ತೀವಲ್ಲ, ಕಷ್ಟ ಬಂದಾಗ ವೆಂಕಟರಮಣ ಅಂತಿರ್ತೀವಿ, ಸುಖ ಬಂದಾಗ ವೆಂಕಟರಮಣನ ನಾವು ಮರ್ತೇ ಬಿಡ್ತೀವಿ. ಯಾಕೆ ಅಂತಂದರೆ ಮನುಷ್ಯನ ಸ್ವಭಾವವೇ ಹಾಗೆ. ನಾವು ಸಂಕಟವಾಗಲಿ ಸುಖವಾಗಲಿ ದುಃಖವಾಗಲಿ ನಾವು ಭಗವಂತನ ಉಪಾಸನೆಯನ್ನು ಮಾಡಬೇಕು. ಕಷ್ಟವಾಗಲಿ ಸುಖವಾಗಲಿ ಮನುಷ್ಯ ಒಂದೇ ರೀತಿಯಲ್ಲಿ ಇರಬೇಕು. ಸುಖ ಬಂದ್ಬಿಡ್ತು, ಹೇರಳವಾದಂಥ ಅನುಕೂಲವಾಯಿತು ಅಂತ ಹೆಂಗೆ ಬೇಕಂಗೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಅದು ನಮ್ಮನ್ನು ಆ ಪರೀಕ್ಷೆ ಮಾಡುತ್ತೆ. ಆ ಸಮಯ ಕಾಲ ಅನ್ನುವಂಥದ್ದು ನಮ್ಮನ್ನು ಕಾಯ್ತಾ ಇರುತ್ತೆ, ನಮ್ಮನ್ನು ಫಾಲೋ ಮಾಡ್ತಿರುತ್ತೆ, ನಮ್ಮ ಸ್ವಭಾವನ ಅದು ಪರೀಕ್ಷೆ ಮಾಡ್ತಾ ಇರುತ್ತೆ. ಆದ್ದರಿಂದ ಈ ಮಿಥುನ ರಾಶಿಯವರಿಗೆ ಈ ವರ್ಷವಂತೂ ಉತ್ತಮವಾದಂಥ ಯೋಗ ಫಲ, ವಿವಾಹದಲ್ಲಿ ಅನುಕೂಲಕರವಾದಂಥ ವಾತಾವರಣ, ಮನೆಯ ಕಟ್ಟುವಂತಹ ಯೋಗ, ಮದುವೆಗಳಾಗುವಂತಹ ಯೋಗ, ಎಲ್ಲ ಶುಭ ಕಾರ್ಯಗಳ ಸೂಚನೆ ಕೊಡುವಂತಹ ಯೋಗದಿಂದ ಕೂಡಿರುವಂಥ ಮಿಥುನ ರಾಶಿ ಅನುಕೂಲಕರವಾದಂತಹ ಮಿಥುನ ರಾಶಿ. ಆದ್ದರಿಂದ ಈ ಮಿಥುನ ರಾಶಿ ಅಧಿಪತಿಯಾದಂಥವರು ಬುಧಗ್ರಹ, ಯೋಗದಲ್ಲಿರುವಂಥವರು ಗುರುಗ್ರಹ. ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ, ಮಹಾವಿಷ್ಣುವಿನ ಧ್ಯಾನವನ್ನು ಮಾಡಿ, ಮನೆಯಲ್ಲಿ ಏನಾದರೂ ಒಂದು ಪೂಜೆ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಮಿಥುನ ರಾಶಿಯವರು ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿ, ಬಹಳ ಅನುಕೂಲಕರವಾಗಿರುತ್ತೆ. ಕರ್ಕಾಟಕ ರಾಶಿಯ ಯೋಗ ಫಲ. ಕರ್ಕಾಟಕ ರಾಶಿ ಅಧಿಪತಿ ಬಂದು ಚಂದ್ರಗ್ರಹ, ಅವರಿಗೆ ಆದಾಯ ವ್ಯಯ ಇರುವಂಥದ್ದು. ಕರ್ಕಾಟಕ ರಾಶಿಯವರಿಗೆ 14 ರೂಪಾಯಿ ಆದಾಯ ಇದ್ದರೆ 8 ರೂಪಾಯಿ ಅಷ್ಟು ಖರ್ಚನ್ನು ಮಾಡ್ತೀರಿ ಅಷ್ಟೇ. ನಿಮ್ಮಲ್ಲೂ ಉಳಿತಾಯಗಳು ಚೆನ್ನಾಗಾಗುತ್ತೆ. ಶುಕ್ರನ ಬಲ ಚೆನ್ನಾಗಿದೆ, ಚಂದ್ರನ ಯೋಗ ಚೆನ್ನಾಗಿದೆ. ಬಿಸ್ನೆಸ್ ಮಾಡಲಿಕ್ಕೆ ನಿಮಗೂ ಸಹ ಅನುಕೂಲಕರವಾದಂಥ ವಾತಾವರಣ ಇದೆ. ಆದರೆ ದ್ವಾದಶದಲ್ಲಿ 12ನೇ ಮನೆಯಲ್ಲಿ ಗುರು ಬರ್ತಾರೆ. ಗುರು ಬಂದಾಗ ಸ್ವಲ್ಪ ಕೆಲಸಗಳಲ್ಲಿ ಅಡೆತಡೆಗಳನ್ನು ತಂದುಕೊಡ್ತಾರೆ. ವ್ಯವಹಾರದಲ್ಲಿ ಸ್ವಲ್ಪ ಆಗಾಗಲೇ ತೊಂದರೆಗಳನ್ನು ಅಡೆತಡೆಗಳನ್ನು ಆವಾಗಲೇ ನೋಡ್ತಾ ಇರ್ತಾರೆ. ಅದನ್ನು ಬಿಟ್ಟರೆ ಹಣಕಾಸಿನ ಅನುಕೂಲಕ್ಕೇನು ತೊಂದರೆಗಳಿಲ್ಲ. ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಿರುತ್ತೆ. ಹೊಸ ಹೊಸ ಕೆಲಸಗಳಲ್ಲಿ ಆರಂಭವಾಗಿರುತ್ತೆ. ಅದರಲ್ಲೂ ಲಾಭದಾಯಕವೂ ಸಹ ತಂದು ಕೊಡುತ್ತೆ. ವಿವಾಹ ಮತ್ತು ಶುಭ ಕಾರ್ಯಗಳನ್ನು ಮಾಡಿಕೊಡುವಂತಹ ಯೋಗದಿಂದಲೂ ಕೂಡಿರುತ್ತೆ. ಜೊತೆಯಲ್ಲಿ ನಿಮಗೆ ಅತಿಯಾದಂಥ ಶತ್ರು ಕಾಟಗಳನ್ನು ತಂದು ಕೊಡುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ತಂದು ಕೊಡುತ್ತೆ. ಇದರ ಬಗ್ಗೆ ಗಮನಹರಿಸಬೇಕಾಗುತ್ತೆ. ಎಷ್ಟು ಲಾಭ ತಂದು ಕೊಡುತ್ತೆ ಅಷ್ಟು ನಷ್ಟವನ್ನು ತಂದು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಯಾಕೆ ಅಂತ ಅಂದರೆ ನಿಮಗೆ ಆಲ್ಮೋಸ್ಟು ಸ್ವಲ್ಪ ಶನಿಯ ದೃಷ್ಟಿಯೂ ಬೀಳುತ್ತೆ, ಜೊತೆಯಲ್ಲಿ ಗುರುವಿನ ದೃಷ್ಟಿಯೂ ಅಷ್ಟು ಚೆನ್ನಾಗಿರೋದಿಲ್ಲ. ಆದ್ದರಿಂದ ನಿಮಗೆ ತಂದು ಕೊಡುವಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸ, ಕುಟುಂಬದಲ್ಲಿ ಕಲಹ, ತಂದೆ ಜೊತೆಯಲ್ಲಿ ದ್ವೇಷ, ಆದಾಯಾದಿ ಕಲಹಗಳನ್ನು ತಂದು ಕೊಡುವಂಥದ್ದು, ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕೋಪದ ವಾತಾವರಣ, ಸ್ವಲ್ಪ ಮನಸ್ಸಿನ ಕಸಿಬಿಸಿ ಮಾಡಿಕೊಳ್ಳುವಂಥದ್ದು, ಗೊಂದಲಗಳಿಗೆ ಗೂಡಾಗುವಂಥದ್ದು, ಇದೆಲ್ಲವನ್ನು ತಂದುಕೊಡುತ್ತೆ. ಎಚ್ಚರಿಕೆಯನ್ನು ವಹಿಸಿ ಕರ್ಕಾಟಕ ರಾಶಿಯವರು. ಆದರೆ ಹಣಕಾಸಿನ ಅನುಕೂಲ, ಮಾಡ್ತಿರುವಂಥ ಕೆಲಸದಲ್ಲೇನೂ ತೊಂದರೆ ಇಲ್ಲ, ಬಂದಂಥ ಆದಾಯದಲ್ಲಿ ಉಳಿಕೆ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ, ಅದೆಲ್ಲವೂ ಸಹ ಮಾಡ್ತೀರಿ. ಜೊತೆಯಲ್ಲಿ ಹಾಗೆ ತೊಂದರೆಗಳನ್ನು ತಾಪತ್ರಗಳನ್ನು ಸಹ ತಂದೊಟ್ಕೊಳ್ತೀರಿ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಯಾರ ಜೊತೆ ಹೆಂಗಿರಬೇಕು ಅನ್ನುವಂಥ ಆಲೋಚನೆಗಳನ್ನು ಮಾಡಬೇಕಾಗ್ತದೆ. ನಿಮ್ಮ ವ್ಯವಹಾರದಲ್ಲಿರಬೇಕು. ಈ ವ್ಯವಹಾರವನ್ನು ತೆಗೆದುಕೊಂಡು ಮನೆಗೆ ಹೋಗ್ತೀರಿ, ಈ ವ್ಯವಹಾರವನ್ನು ಮನೆಯಲ್ಲಿ ಕೆದಕ್ತೀರಿ, ಮನೆಯಲ್ಲಿ ಇಲ್ಲಿ ಸಲದ ಗೊಂದಲಗಳನ್ನು ಮಾಡ್ಕೊಳ್ತೀರಿ. ಮನೆಯಲ್ಲಿ ಬಂದಾಗ ಮನೆ ವ್ಯವಹಾರಗಳಿಗೆ ಗಮನವನ್ನು ಹರಿಸಬೇಕು. ಹೊರಗಡೆ ಪ್ರಪಂಚದಲ್ಲಿ ನಾವೇನು ವ್ಯವಹಾರಗಳನ್ನು ಮಾಡ್ತೀವಿ ಅದು ಅಲ್ಲೇ ಇರಬೇಕು. ಎರಡನ್ನೂ ಸಹ ಮನೆಗೆ ತಂದು ಮಿಶ್ರಣವನ್ನು ಮಾಡಿ ಮಕ್ಕಳ ಮೇಲಾಗಲಿ, ಹೆಂಡತಿ ಮೇಲಾಗಲಿ, ತಂದೆ ತಾಯಿಗಳ ಮೇಲಾಗಲಿ ಅದನ್ನು ತೋರಿಸಿದ್ರೆ ಅವ್ರು ಏನೂ ಮಾಡಲಿಕ್ಕಾಗೋದಿಲ್ಲ. ಗಲಾಟೆಗಳಾಗುತ್ತೆ, ಗೊಂದಲಗಳಾಗುತ್ತೆ, ಮನಸ್ಸಿನ ಸ್ಥಿತಿಗಳು ಬದಲಾವಣೆಗಳಾಗುತ್ತೆ, ಜೊತೆಲಿ ಕುಟುಂಬದಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತೆ. ಇದನ್ನು ನಾನು ಕಿವಿ ಮಾತನ್ನು ಹೇಳ್ತೇನೆ. ಆದಷ್ಟು ಸಹ ಈ ವ್ಯವಹಾರಗಳನ್ನು ಬಹಳ ಚಾಕುಚಕ್ಯತೆಯಿಂದ, ಬಹಳವಾದಂತಹ ಒಂದು ಉತ್ತಮವಾದಂತಹ ಒಂದು ಬುದ್ಧಿಶಕ್ತಿಯಿಂದ ಅದನ್ನು ವ್ಯವಹಾರಗಳನ್ನು ಮಾಡಿ. ಅದನ್ನು ಬಿಟ್ಟರೆ ಬಿಸ್ನೆಸ್ ಚೆನ್ನಾಗಿದೆ, ನಾನು ಹೇಳ್ದನಲ್ಲ, ಬಿಸ್ನೆಸ್ ಚೆನ್ನಾಗಿದೆ, ವ್ಯವಹಾರಗಳಾಗುತ್ತೆ, ಹಣಕಾಸಿನ ಅನುಕೂಲಗಳು ಬರುತ್ತೆ, ಹಣಕಾಸಿನ ಉಳಿತಾಯವೂ ಆಗುತ್ತೆ. ಇದೆಲ್ಲವೂ ಆದರೂ ಎಷ್ಟು ನಿಮಗೆ ಅನುಕೂಲಗಳಾಗುತ್ತೆ ಅಷ್ಟು ಅನಾನುಕೂಲಗಳನ್ನು ಮಾಡಲಿಕ್ಕೂ ಅದು ಪ್ರಯತ್ನವನ್ನು ಮಾಡುತ್ತೆ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದು ಕೊಡುತ್ತೆ, ಶತ್ರು ಬಾಧೆಗಳನ್ನು ತಂದು ಕೊಡುತ್ತೆ, ಇಲ್ಲ ಸದಾ ಊಹಾಪೋಹಗಳನ್ನು ತಂದು ಕೊಡುತ್ತೆ, ಅಶಾಂತಿನ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ರಾಶಿ ಅಧಿಪತಿ ಆದಂಥವ್ರು ನಿಮಗೆ ಚಂದ್ರಗ್ರಹ ಆಗಿರ್ತಾರೆ. ನೀವು ಮಾಡಬೇಕಾಗಿರುವಂಥದ್ದು ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಉಪಾಸನೆಯನ್ನು ಮಾಡಿ, ಮನೆದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ತಂದೆ ತಾಯಿಗೆ ಗೌರವವನ್ನು ಕೊಡಿ. ನಿಮಗೆ ಅದರ ಅಭ್ಯಾಸಗಳಿದ್ದರೆ ತಂದೆ ತಾಯಿಗಳ ನಮನವನ್ನು ಮಾಡಿ, ನಿಮಗೆ ಬಹಳವಾದಂಥ ಅನುಕೂಲಗಳನ್ನು, ಅವರ ಅನುಗ್ರಹ ಸಿಗುತ್ತೆ. ನಿಮಗೆ ಹೆಂಗೆ ದೇವರ ಅನುಗ್ರಹ ಬೇಕು, ತಂದೆ ತಾಯಿ ಆಶೀರ್ವಾದವನ್ನು ಸಹ ನಿಮಗೆ ಅತ್ಯಂತ ಅಮೂಲ್ಯವಾಗಿ ಬೇಕು. ತಂದೆ ತಾಯಿಯನ್ನು ಸ್ಮರಣೆಯನ್ನು ಮಾಡಿ, ತಂದೆ ತಾಯಿಗಳ ಜೊತೆ ಟೈಮು ಸ್ವಲ್ಪ ಬ್ಯಾಡಿದ್ದಾಗ
ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಅಂದಾಗ ತಂದೆ ತಾಯಿಯ ಜೊತೆಯಲ್ಲಿ ಸೌಹಾರ್ದತೆ ನಡ್ಕೊಂಡು ನಿಮ್ಮ ಎಷ್ಟೇ ಕೋಪ ತಾಪಗಳಿದ್ರೂ ಅವರಿಗೆ ಮುಂದೆ ತೋರಿಸ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸಿಂಹರಾಶಿ, ಸಿಂಹರಾಶಿಗೆ ಈ ವರ್ಷದಲ್ಲಿರುವಂಥದ್ದು 11 ರೂಪಾಯಿ ಆದಾಯ ಇದ್ದರೆ 11 ರೂಪಾಯಿ ಖರ್ಚು. ನಿಮ್ಗೆ ಎಷ್ಟು ಸಂಪಾದನೆಯನ್ನು ಮಾಡ್ತೀರಿ ಅಷ್ಟು ವ್ಯವಹಾರಗಳನ್ನು ಹಂಗೆ ಇಟ್ಕೊಂಡಿರ್ತೀರಿ. ಎಷ್ಟು ಸಂಪಾದನೆ ಆಗುತ್ತೆ ಅಷ್ಟು ಖರ್ಚುಗಳಾಗತ್ತೆ, ಅಷ್ಟೇ ವೆಚ್ಚಗಳಾಗತ್ತೆ. ಆದರೆ ಉತ್ತಮವಾದಂಥ ಯೋಗ ಫಲ ಇದೆ ನಿಮಗೆ, ಉತ್ತಮವಾದಂಥ ಯೋಗ ಫಲದಲ್ಲಿ ನಿಮಗೆ ಸಮಸ್ಯೆಗಳು ಇದೆ, ಸಮಸ್ಯೆಗಳು ಇಲ್ಲದ್ದೂ ಇದೆ. ನಿಮಗೆ ದೃಷ್ಟಿದೋಷ ಬೇಗ ಆಗತ್ತೆ. ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂಥವ್ರು ಜಾಸ್ತಿ ಇರ್ತಾರೆ. ನಿಮ್ಮನ್ನು ಅವಮಾನವನ್ನು ಮಾಡುವಂಥವರು, ಹಿಂದೆ ಮಾತನಾಡುವಂಥ ಜನಗಳು ಜಾಸ್ತಿ, ಮುಂದೆ ಹೊಗಳುತ್ತಾರೆ, ಹಿಂದೆ ತೆಗಳುವಂಥ ಜನಗಳು ಜಾಸ್ತಿ. ಮುಂದೆ ಏನಯ್ಯ ಅಂತ ಹೆಗಲ ಮೇಲೆ ಕೈ ಇಡ್ತಾರೆ, ಹಿಂದೆ ನಮ್ಮನ್ನು ಅವಮಾನವನ್ನು ಮಾಡಿ ಪಾತಾಳಕ್ಕೆ ತಳ್ಳೋದಕ್ಕೆ ನಮಗೆ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಇಂತಹ ಕುಹಕ ಮನಸ್ಸುಗಳ ಜನಗಳು ಇರ್ತಾರೆ, ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅದನ್ನು ಬಿಟ್ಟರೆ ವ್ಯವಹಾರದಲ್ಲಿ ಉತ್ತಮವಾದಂಥ ವ್ಯವಹಾರಗಳಿದೆ, ಉತ್ತುಂಗದ ವ್ಯವಹಾರಗಳಿದೆ. ವ್ಯವಹಾರದಲ್ಲಿ ನಿಮಗೆ ಸಪೋರ್ಟ್ ಮಾಡುವಂಥ ವ್ಯಕ್ತಿಗಳು ಸಿಗ್ತಾರೆ. ಗುರುವಿನ ಬಲ ಇದೆ ನಿಮಗೆ. ನೀವು ಪ್ರಯತ್ನಿಸಿದ ಕೆಲಸದಲ್ಲಿ ಸಕ್ಸಸ್ ಸಿಗುವಂಥದ್ದು ನಿಮಗೆ ಚೆನ್ನಾಗಿ ಸಿಗುತ್ತೆ. ಜೊತೆಲಿ ಕುಟುಂಬದಲ್ಲೂ ವ್ಯವಹಾರಗಳು ಚೆನ್ನಾಗಿದೆ, ಕುಟುಂಬ ಜೊತೆಲಿ ಸೌಹಾರ್ದತೆ ಇದೆ, ನಿಮಗೆ ಸಪೋರ್ಟ್ ಮಾಡುವಂತಹ ಕುಟುಂಬದ ಸದಸ್ಯರು ಸಿಗ್ತಾರೆ, ನಿಮಗೆ ಸ್ನೇಹಿತ ವರ್ಗದಿಂದ ಲಾಭ ಸಿಗುತ್ತೆ ನಿಮಗೆ. ಇವೆಲ್ಲವೂ ಸಹ ಇದ್ದರೆ ನಿಮ್ಮ ಆದಾಯ ಹೆಂಗಿದೆ, ಖರ್ಚುಗಳು ಅಷ್ಟೇ ಇರುತ್ತೆ. ಈ ಖರ್ಚು ಹೆಂಗಿರುತ್ತೆ ಅಂತ ಅಂದರೆ, ನಿಮಗೆ ಎಷ್ಟು ಖರ್ಚುಗಳು ಬೇಕೋ ಅಷ್ಟೇ ಖರ್ಚುಗಳಿರುತ್ತೆ. ಆ ಖರ್ಚು ನಿಮಗೆ ದುಂದು ವೆಚ್ಚಗಳನ್ನೇನು ತಂದುಕೊಡೋದಿಲ್ಲ. ಈ ಮಾಡುವಂಥ ಖರ್ಚು ನಿಮ್ಮ ಯೋಗ್ಯತೆಯ ಮೀರಿದಂಥ ಖರ್ಚುಗಳಾಗಿರುತ್ತೆ. ಈ ಮಾಡುವಂಥ ಖರ್ಚು ನಿಮ್ಮ ಕುಟುಂಬದ ಸಂರಕ್ಷಣೆ ಮಾಡುವಂಥ ಖರ್ಚುಗಳಾಗಿರುತ್ತೆ. ಈ ವೆಚ್ಚದಲ್ಲಿ ಒಂದು ರೀತಿಯಾದಂತಹ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಈ ಖರ್ಚುಗಳಲ್ಲಿ ನಿಮ್ಮನ್ನು ರಕ್ಷಣೆ ಮಾಡುವಂಥ ಒಂದು ದಿನಗಳು ಸಿಗುತ್ತೆ. ಯಾಕೆ ಅಂತ ಅಂದರೆ, ಈ ಖರ್ಚುಗಳೆಲ್ಲವೂ ಸಹ ನಿಮ್ಮ ಏಳಿಗೆಯನ್ನು ತಂದುಕೊಡುವಂಥ ಖರ್ಚುಗಳೇ ಆಗಿರುತ್ತೆ. ಈ ರಾಶಿಯವರು ಬೇರೆ ಬೇರೆ ಸಮಸ್ಯೆಗಳನ್ನ ತಂದುಕೊಳ್ಳೋದಕ್ಕೆ ಅವ್ರ ಮನಸ್ಸನ್ನು ಮಾಡೋದಿಲ್ಲ. ಇವರಿಗೆ ಯಾರ ಜೊತೆ ಹೆಂಗಿರಬೇಕು ಅನ್ನುವಂಥ ವಾತಾವರಣ ಸಿಂಹರಾಶಿಯವರಿಗೆ ಚೆನ್ನಾಗಿರುತ್ತೆ. ಸಿಂಹರಾಶಿಯವರು ತುಂಬ ಉತ್ತಮವಾದಂಥ ಬುದ್ಧಿಶಕ್ತಿಗಳು ಉಳ್ಳಂಥವರಾಗಿರ್ತಾರೆ. ನಿಮ್ಮ ವ್ಯವಹಾರದಲ್ಲಿ ಯಾರ ಜೊತೆ ವ್ಯವಹಾರವನ್ನು ಮಾಡಬೇಕು ಅನ್ನುವಂತಹ ಉತ್ತಮವಾದಂಥ ಆಲೋಚನೆ ಇದೆ. ವ್ಯವಹಾರವನ್ನು ಮಾಡಬೇಕಾದ್ರೆ ಒಂದು ಅನುಭವವೂ ಸಹ ಚೆನ್ನಾಗಿದೆ. ಈ ವ್ಯವಹಾರದಲ್ಲಿ ನಿಮಗೆ ಲಾಭ ಮತ್ತು ಜೊತೆಯಲ್ಲಿ ಈ ವ್ಯವಹಾರದಲ್ಲಿ ಉತ್ತಮವಾದಂಥ ಸನ್ಮಾನಗಳು ಎಲ್ಲವೂ ಸಹ ನಿಮಗೆ ದೊರಕುವಂಥ ವಾತಾವರಣಗಳಂತೂ ಸಿಂಹರಾಶಿಯವರಿಗಿರುತ್ತೆ. ಸಿಂಹರಾಶಿಯವರು ಮಾಡಬೇಕಾಗಿರುವಂತಹ ಒಂದು ಕೆಲಸವೇನಂತಂದರೆ, ಇನ್ನೊಬ್ಬರ ಜೊತೆಯಲ್ಲಿ ಜಗಳಕ್ಕೆ ಹೋಗಬೇಡಿ. ಯಾರೋ ಮೂರನೇ ವ್ಯಕ್ತಿ, ನೀವು ಯಾರೋ ಜಗಳ ಮಾಡ್ತಿದ್ರೆ ನೀವು ಮೂರನೇ ವ್ಯಕ್ತಿಗೆ ನ್ಯಾಯ ರೀತಿ ಹೇಳುವಂತಹ ರೀತಿಗೆ ನೀವು ಮಧ್ಯಸ್ಥಿಕೆಯನ್ನು ವಹಿಸಕ್ಕೆ ಹೋಗಬೇಡಿ. ಆ ಮಧ್ಯಸ್ಥಿಕೆ ವಹಿಸುವಂತಹ ಸಂದರ್ಭದಲ್ಲಿ ನೀವೇ ದುಶ್ಮನಗಳಾಗ್ತೀರಿ, ಅವರುಗಳಿಗೆ ನಿಮಗೆ ಶತ್ರುಗಳಾಗ್ತಾರೆ. ಕೊನೆಗೆ ನಿಮ್ಮ ಜೊತೆಯಲ್ಲಿ ಗೊಂದಲಗಳನ್ನು, ನಿಮ್ಮ ಜೊತೆಯಲ್ಲಿ ಮನಸ್ತಾಪಗಳನ್ನು, ನಿಮ್ಮ ಅವಮಾನವನ್ನು, ನಿಮ್ಮನ್ನು ಹಳ್ಳಕ್ಕೆ ತಳ್ಳುವಂಥ ವಾತಾವರಣಗಳನ್ನು ಅವರೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಅಂದರೆ, ಮೊದಲೇ ನಿಮ್ಮ ಏಳಿಗೆ ಚೆನ್ನಾಗಿರುತ್ತೆ. ಆ ಏಳಿಗೆ ನೋಡಿದಾಗ ಇವನೊಬ್ಬ ನಮ್ಗೆ ಹೇಳಕ್ಕೆ ಬಂದ, ಇವಂದೇ ಎಷ್ಟೋ ಇದೆ ಅನ್ನುವಂತಹ ವಾತಾವರಣಗಳು, ಇವನು ಹೇಳಕ್ಕೆ ಬಂದ ಇವನಿಗೇನಾದರೂ ಮಾಡಬೇಕು ಅನ್ನುವಂತಹ ಒಂದು ಕುಹ ಮನಸ್ಸುಗಳು, ಇವೆಲ್ಲವೂ ಸಿಗುವಂಥ ವಾತಾವರಣಗಳು ಇರುತ್ತೆ. ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ವ್ಯವಹಾರಗಳು ಹೆಂಗಿರುತ್ತೆ ಅಂತ ಅಂದರೆ, ನಿಮ್ಮ ವ್ಯವಹಾರ ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರಲಿ. ಮೂರನೇ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ಸಂಬಂಧಗಳಾಗಲಿ ಸಹಕಾರವನ್ನಾಗಲಿ ಯಾವುದೂ ಸಹ ಇಟ್ಕೊಳ್ಳುವಂತಹ ವಾತಾವರಣಗಳು ಚೆನ್ನಾಗಿರೋದಿಲ್ಲ. ಅದನ್ನು ಬಿಟ್ಟರೆ 2025 ನಿಮಗೆ ಸಿಂಹರಾಶಿಯವರಿಗಂತೂ ಉತ್ತುಂಗದ ವ್ಯವಹಾರದಲ್ಲಿ ಲಾಭ ಎಲ್ಲವೂ ತುಂಬ ಚೆನ್ನಾಗಿದೆ. ನಿಮ್ಮ ಆದಾಯ ಚೆನ್ನಾಗಿದೆ, ಆದಾಯದಲ್ಲಿ ವೆಚ್ಚವೂ ಅಷ್ಟೇ ಒಂದು ಉತ್ತಮವಾದಂಥ ಒಂದು ಗಾಂಭೀರ್ಯವಾಗಿ ನಿಮ್ಮ ವೆಚ್ಚಗಳು ಸಹ ಅದೇ ರೀತಿಯಲ್ಲಿರುತ್ತೆ. ತುಂಬ ಅನುಕೂಲಕರವಾದಂಥ ವರ್ಷವಂತೂ ಈ ವರ್ಷ ನಿಮಗಿರುತ್ತೆ. ನಾನು ಆರಂಭದಲ್ಲಿ ಹೇಳಿದೆ, ನಿಮಗೆ ತುಂಬ ದೃಷ್ಟಿಗಳಾಗುತ್ತೆ. ದೃಷ್ಟಿಗಳು ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂಥವ್ರು ಜಾಸ್ತಿ ಇರ್ತಾರೆ. ಇದ್ರ ಬಗ್ಗೆ ಮಾತ್ರ ಗಮನವನ್ನು ಹರಿಸಿ. ಅದನ್ನು ಬಿಟ್ಟರೆ ಮಿಕ್ಕಿದ ವ್ಯವಹಾರಗಳು ಸಲೀಸಾಗಿ ನೀವು ಅಂದುಕೊಂಡಂಥ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ನಿಮ್ಮ ವ್ಯವಹಾರ ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಂತಂದರೆ, ನಿಮ್ಮ ರಾಶಿಯಾಧಿಪತಿಯಾದ ಒಂದು ಸೂರ್ಯಗ್ರಹ ಆಗಿರ್ತಾರೆ. ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಎದ್ದು ಸೂರ್ಯನಾರಾಯಣನಿಗೆ ಒಂದು ನಮಸ್ಕಾರವನ್ನು ಮಾಡಿ, ನಿಮ್ಮ ಮನೆ ಹತ್ರ ಅಕ್ಕಪಕ್ಕದಲ್ಲಿ ಯಾದರೂ ಮಹಾವಿಷ್ಣು ದೇವಸ್ಥಾನ ಇದ್ದರೆ ಅಲ್ಲೊಂದು ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿ, ಪ್ರತಿ ಸೋಮವಾರ ಅಥವಾ ಭಾನುವಾರ ಸಾಧ್ಯವಾದರೆ ಭಗವಂತನಿಗೆ ದರ್ಶನವನ್ನು ಮಾಡಿ. ಮತ್ತೊಂದು ಹೇಳ್ತೀನಿ, ಈ ಸಿಂಹರಾಶಿಯವರು ಸಾಧ್ಯವಾದರೆ ಯಾರಾದರೂ ಮಾಂಸಾಹಾರಿಗಳಿದ್ದರೆ ಭಾನುವಾರ ಮಾಂಸ ಆಹಾರವನ್ನು ಮಾಡುವುದನ್ನು ತ್ಯಜಿಸಿ. ನಿಮಗೆ ಇನ್ನೂ ಅನುಕೂಲಕರವಾದಂಥ ವಾತಾವರಣಗಳನ್ನು ಆ ಸೂರ್ಯ ಭಗವಂತ ಮಾಡ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕನ್ಯಾ ರಾಶಿಯ ವಾರ್ಷಿಕ ಫಲವನ್ನು ನೋಡುವಂಥ ಸಂದರ್ಭ ಈ
ಕನ್ಯಾ ರಾಶಿಯವರಿಗೆ ಈ ವರ್ಷ 14 ರೂಪಾಯಿ ಆದಾಯ, ಕೇವಲ 2 ರೂಪಾಯಿಗಳ ಖರ್ಚಷ್ಟೆ. ಈ ರಾಶಿ ಅಧಿಪತಿ ಬಂದು ಬುಧ ಗ್ರಹ. 2.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಅವಮಾನಗಳನ್ನು, ಒಂದಲ್ಲ ಒಂದು ಸಮಸ್ಯೆಗಳನ್ನು, ಸಂಕಷ್ಟಗಳನ್ನು ಕಂಡಂತಹ ರಾಶಿ ಈ ಕನ್ಯಾ ರಾಶಿ. ಜನ್ಮದಲ್ಲಿರುವಂತಹ ಕೇತುಗ್ರಹ ಒಂದಲ್ಲ ಒಂದು ಅವಘಡಗಳನ್ನು, ಒಂದಲ್ಲ ಒಂದು ಸಮಸ್ಯೆಗಳನ್ನು ತಂದು ಕೊಡ್ತಿದ್ದ. ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು, ದೇಹದ ಅಲ್ಲಲ್ಲಿ ಆಯಾಸವನ್ನು, ಸುಸ್ತು ಸಂಕಟವನ್ನು ತಂದುಕೊಟ್ಟಂಥವನು ಈ ಕೇತುಗ್ರಹ. ಈ ಕನ್ಯಾ ರಾಶಿಯವರು ಆರೋಗ್ಯಕ್ಕೋಸ್ಕರವಾಗಿ ಖರ್ಚು ಮಾಡಿರುವಂಥದ್ದು ಒಂದಲ್ಲ ಎರಡಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಿ. ಆದರೆ ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ಖರ್ಚು ಮಾಡಿದ್ರೂ ಸಹ ಯಾವುದೂ ಸಹ ಸಕ್ಸಸ್ ಆಗಲಿಲ್ಲ. ಅದೇ ನೋವುಗಳು, ಅದೇ ಸಮಸ್ಯೆಗಳು, ಅದೇ ಕಷ್ಟಗಳು. ಯಾಕೆ ಅಂದರೆ ಜನ್ಮದಲ್ಲಿದ್ದಂತಹ ಕೇತುಗ್ರಹ ಆದಷ್ಟು ಸಹ ದೇಹದಲ್ಲಿ ಆಯಾಸವನ್ನು, ಸುಸ್ತು ಸಂಕಟವನ್ನು, ಮೈ ಕೈ ನೋವುಗಳನ್ನು, ಕಾಲಗಳಲ್ಲಿ ಬಾಧೆಗಳನ್ನು ತಂದುಕೊಟ್ಟಂಥವನು ಕನ್ಯಾ ರಾಶಿಯಲ್ಲಿ ಕೇತುಗ್ರಹ. ದೋಷದಲ್ಲಿದ್ದಂಥವನು ಗುರುಗ್ರಹ. ಈಗ ಗುರುವಿನ ಬಲ ತುಂಬ ಚೆನ್ನಾಗಿದೆ. ಕೇತುಗ್ರಹ ಬದಲಾವಣೆ ಆಗ್ತಾ ಇದೆ. ಆದರೆ ಶನಿಯ ದೃಷ್ಟಿ ಇದೆ. ಇದೆಲ್ಲ ಅನುಕೂಲಕರವಾದಂತಹ ದಿನಗಳಿದ್ದರೂ ಸಹ ನಿಮಗೆ ಹಣಕಾಸಿನ ವ್ಯವಹಾರಗಳು ತುಂಬ ಚೆನ್ನಾಗಿದೆ. ಬಿಸ್ನೆಸ್ ಉತ್ತಮವಾಗಿದೆ. ಹಣಕಾಸಿನ ಹೂಡಿಕೆ ಚೆನ್ನಾಗಿದೆ. ಈ ರಾಶಿಯವರು, ಕನ್ಯಾ ರಾಶಿಯವರು ಏನಾದರೂ ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ, ಭೂಮಿ ವಿಚಾರದ ಲೇವಾದೇವಿಗಳನ್ನು ಮಾಡ್ತಿದ್ರೆ, ಬ್ಯಾಂಕ್ನಲ್ಲಿ ವ್ಯವಹಾರಗಳನ್ನು ಮಾಡ್ತಿದ್ರೆ, ಬಡ್ಡಿ ವ್ಯವಹಾರಗಳು ಅಂತ ಹೇಳ್ತಿರ್ತೀವಿ, ಫೈನಾನ್ಸ್ ಏನಾದರೂ ಇಟ್ಕೊಂಡಿದ್ರೆ, ಇಂಥವರಿಗೆ ಉತ್ತಮವಾದಂಥ ವರ್ಷ 2025. ಎಷ್ಟು 2.5 ವರ್ಷಗಳಿಂದ ಎಷ್ಟು ನೋವುಗಳನ್ನು ಅನುಭವಿಸಿದ್ರಿ, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರಿ, ಹಣಕಾಸಿನ ಎಷ್ಟು ದುಂದು ವೆಚ್ಚಗಳಾಯಿತು, ಇದೆಲ್ಲವೂ ಸಹ ನಿಮಗೆ ಇದೇ ವರ್ಷದಲ್ಲಿ ಎಲ್ಲ ಮರುಕಳಿಸಿ ನಿಮಗೆ ಎಲ್ಲ ಅನುಕೂಲವನ್ನು ತಂದುಕೊಡುವಂತಹ ವರ್ಷ 2025 ವರ್ಷ. 2025ನೇ ವರ್ಷದಲ್ಲಿ ನಿಮ್ಮ ಹೂಡಿಕೆ, ನಿಮ್ಮ ವ್ಯವಹಾರ, ನಿಮ್ಮ ಎಲ್ಲ ಅನುಕೂಲಕರವಾದಂಥ ವಾತಾವರಣ ಅಂತೂ ಖಂಡಿತವಾಗಿ ನಿಮಗೆ ಸಿಗುತ್ತೆ. ನಿಮಗೆ ಎಷ್ಟು ಅನುಕೂಲಕರವಾಗಿರುತ್ತೋ ಅಷ್ಟೇ ಸಣ್ಣ ಪುಟ್ಟ ಸಮಸ್ಯೆಗಳನ್ನೂ ತಂದುಕೊಡುವಂಥದ್ದಿರುತ್ತೆ. ಯಾಕೆ ಅಂತ ಅಂದರೆ ನಿಮಗೆ ನಾನು ಆಗಲೇ ಹೇಳಿದ ಹಾಗೆ ಶತ್ರು ಬಾಧೆಗಳು ಸಿಗುತ್ತೆ. ಶತ್ರು ಬಾಧೆಗಳಿಂದ ಕೂಡಿರ್ತೀರಿ. ಶತ್ರು ಬಾಧೆಗಳು ಹೇಗಿರುತ್ತೆ ಅಂತ ಅಂದರೆ ನಿಮ್ಮನ್ನು, ನಿಮ್ಮ ಏಳಿಗೆಯನ್ನು ಸಹಿಸಲಾಗದಂಥ ಶತ್ರುಗಳು ಯಾರು ಅಂತಂದರೆ ನಿಮ್ಮ ಸಂಬಂಧಿಕರು, ರಕ್ತ ಸಂಬಂಧಿಗಳೇ ನಿಮಗೆ ಶತ್ರುಗಳು. ಈ ಕನ್ಯಾ ರಾಶಿಯವರಿಗೆ ಮುಂದೆ ಭಾಳ ಚೆನ್ನಾಗಿರುತ್ತೆ, ಹಿಂದೆ ಭಾಳ ಕೆಟ್ಟದಾಗೂ ಮಾತನಾಡ್ತಾರೆ. ಏಳಿಗೆ ನಿಮಗೆ ಈಗ ಹಳ್ಳಕ್ಕೆ ಬಿದ್ದಿದ್ದೀರಿ, ಆಳಗೊಂದು ಕಲ್ಲು ಹಾಕ್ತಿದ್ದಾರೆ, ಮುಂದೆ ನೀವು ಎದ್ದು ನಿಲ್ತೀರಿ, ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಗಮನವನ್ನು ಹರಿಸಿ. ಅದನ್ನು ಬಿಟ್ಟರೆ ಆರೋಗ್ಯ ಚೇತರಿಕೆ ಇದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಜೊತೆಯಲ್ಲಿ ಹಣಕಾಸಿನ ಲಾಭ ಅಂತೂ ಹೇರಳವಾಗಿದೆ. ನಿಮ್ಮ ರಾಶಿಯಾಧಿಪತಿ ಬಂದು ಬುಧ ಗ್ರಹ. ನೀವು ಮಾಡಬೇಕಾಗಿರುವಂಥದ್ದು ವಿಷ್ಣು ಔಪಾಸನೆ. ಎಷ್ಟು 2.5 ವರ್ಷಗಳಿಂದಲೂ ಸಹ ಪ್ರಯತ್ನಿಸಿದ ಕೆಲಸಗಳು ಯಾವುದೂ ಸಕ್ಸಸ್ ಆಗಲಿಲ್ಲ. ಬಿಸ್ನೆಸ್ಸಲ್ಲಿ ನಷ್ಟಗಳು, ಕಷ್ಟಗಳು ಬಂತು, ಸಮಸ್ಯೆಗಳು ಬಂತು, ಗೊಂದಲಗಳು ಬಂತು, ಸುಮಾರು ಸಾಲ ಶೂಲಗಳನ್ನು ಮಾಡಿಕೊಳ್ಳುವಂಥ ವಾತಾವರಣಗಳು ಬಂತು. 2025 ಎಲ್ಲವೂ ಲಾಭಕ್ಕೆ ತಿರುಗುತ್ತೆ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂಥ ವರ್ಷವಾಗಿದೆ ನಿಮಗೆ. ನೀವು ಮಾಡಬೇಕಾಗಿರುವಂಥದ್ದು ವಿಷ್ಣು ಔಪಾಸನೆ. ವಿಷ್ಣು ಔಪಾಸನೆಯಲ್ಲಿ ಮೊದಲು ನಿಲ್ಲುವಂಥದ್ದು ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆ, ಒಂದಿಷ್ಟು ಜನಗಳಿಗೆ ಭೋಜನದ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ಮಾಡಿ, ಸತ್ಯನಾರಾಯಣ ಪೂಜೆಯನ್ನು ಮಾಡಿ, ಆ ಭಗವಂತನ ಸ್ಮರಣೆಯನ್ನು ಮಾಡಿ, ನಿಮಗೆ ಭಗವಂತ ಇನ್ನೂ ಅನುಕೂಲಗಳನ್ನು ಮಾಡ್ತಾನೆ. ಈ ವರ್ಷದ ತುಲಾರಾಶಿಯ ಭವಿಷ್ಯ. ತುಲಾರಾಶಿಯ ಭವಿಷ್ಯದಲ್ಲಿ ಆದಾಯ ವ್ಯಯವನ್ನು ನೋಡೋಕೆ ಹೋದಾಗ ತುಲಾರಾಶಿಗೆ 11 ರೂಪಾಯಿ ಆದಾಯ, ಕೇವಲ 5 ರೂಪಾಯಿಗಳ ಖರ್ಚುಗಳು ಮಾತ್ರ ಸಿಗುತ್ತೆ ನಿಮಗೆ. ಈ ತುಲಾರಾಶಿಯವರು ರಾಶಿ ಅಧಿಪತಿಯಾದಂಥವನೇ ಶುಕ್ರಗ್ರಹ. ನಿಮ್ಮ ಜನ್ಮ ರಾಶಿಗೆ ಶುಭವನ್ನು ತಂದುಕೊಡುವಂಥ ಗ್ರಹ ಯಾರು ಅಂತ ಅಂದರೆ ಗುರುಗ್ರಹವೂ ಉಂಟು, ಶನಿಗ್ರಹವೂ ಉಂಟು, ಶುಕ್ರಗ್ರಹ, ಬುಧಗ್ರಹ. ಎಲ್ಲ ಗ್ರಹಗತಿಗಳು ಸಹ ನಿಮಗೆ ಅನುಕೂಲವನ್ನು ಮಾಡುವುದಕ್ಕೋಸ್ಕರವಾಗಿಯೇ ಇರುತ್ತೆ ಅಂತ ಅಂದ್ಕೊಳ್ಬೋದು. ನಿಮ್ಮ ಪ್ರಯತ್ನಿಸಿದ ಕೆಲಸಗಳಲ್ಲಿ ಏನನ್ನು ಕೈ ಹಾಕಿದ್ರೂ ಸಹ
ನಿಮಗೆ ಲಾಭವೇ. ಏನು ಪ್ರಯತ್ನಿಸಿದರೂ ಸಹ ಅದು ಸಂತೋಷವೇ. ನಿಮಗೆ ಈ ರಾಶಿಯವರಿಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ. ನೀವು ದೇವರು, ದಿಂಡರು, ಔಪಾಸನೆ, ಪೂಜೆ ಪುನಸ್ಕಾರ, ಹೋಮ ಹವನಾದಿಗಳಿಗೆ ತುಂಬ ಬೆಲೆಯನ್ನು ಕೊಡ್ತೀರಿ. ತುಂಬ ಅದನ್ನು ಆರಾಧನೆ ಉಪಾಸನೆಗಳನ್ನು ಮಾಡ್ತಿರ್ತೀರಿ. ಆ ಫಲ ನಿಮಗೆ ಈ ವರ್ಷ ಸಿಗುತ್ತೆ. ಎಷ್ಟೋ ದಿನಗಳಿಂದ ಯಾ ದೇವ್ರ ಪೂಜೆ ಮಾಡಿದೆ, ಯಾ ದೇವ್ರ ಕೈ ಮುಗಿದೆ, ನಾನು ಏನು ಫಲ ಸಿಗ್ತಯ್ಯ ನನಗೆ ಅಂತ ಕೇಳುವಂಥ ಜನಗಳಿಗೆ ಈ ವರ್ಷ ಭಗವಂತನ ಫಲ ಸಿಗುತ್ತೆ. ಯಾಕೆ ಅಂತ ಅಂದರೆ ನಿಮಗೆ ಎಲ್ಲ ಯೋಗ ದಿನಗಳು ನಿಮಗೆ ಈಗ ಅನುಕೂಲಕರವಾಗಿದ್ದು ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭ ಸಿಗುತ್ತೆ. ನಿಮಗೆ ಬಿಸ್ನೆಸ್ಸಲ್ಲಿ ಉತ್ತಮವಾದಂತಹ ಲಾಭ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ ಹೈನುಗಾರಿಕೆಯಲ್ಲಿ ರೈತಾಪಿ ವರ್ಗದವರಿಗೆ ಉತ್ತಮವಾದಂಥ ವರ್ಷವಾಗಿ ನಿಮಗೆ ಸಿಗುತ್ತೆ. ಈ ವರ್ಷ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಕ್ಸಸ್ ಆಗುವಂಥದ್ದು, ಹೊರದೇಶಗಳಿಗೆ ಹೋಗುವಂಥ ಪ್ರಯಾಣ ಮಾಡುವಂಥ ಸುಯೋಗದ ದಿನಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳನ್ನು ಸಿಗುವಂತಹ ವಾತಾವರಣ, ಜೊತೆಯಲ್ಲಿ ಬಡ್ತಿ ಸಿಗುವಂತಹ ವಾತಾವರಣ, ಕೈ ಹಾಕಿಸಗಳಲ್ಲಿ ಲಾಭ ಸಿಗುವಂತಹ ವಾತಾವರಣ, ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದಂಥ ಹಣಕಾಸಿನ ಅನುಕೂಲಕರವಾದಂಥ ವಾತಾವರಣ ಇದೆಲ್ಲವೂ ಸಿಗುತ್ತೆ. ಶತ್ರುಬಾಧೆಗಳಿಂದ ವಿಮುಕ್ತರಾಗ್ತೀರಿ. ಅನಾರೋಗ್ಯದಿಂದ ವಿಮುಕ್ತರಾಗ್ತೀರಿ. ಅನಾರೋಗ್ಯ ಪೀಡಿತರಾದಂಥವರು ಒಳ್ಳೆ ಉತ್ತಮವಾದಂತಹ ದೇಹವನ್ನು ಬೆಳ್ಕೊಂಡು ನಿಮಗೆ ಈ ವರ್ಷದ ಯಾವುದೇ ಅನಾರೋಗ್ಯ ಕಾಡದ ರೀತಿಯಲ್ಲಿ ನಿಮಗೆ ಸುಭಿಕ್ಷವಾಗಿರುವಂಥ ವರ್ಷವಾಗಿರುತ್ತೆ 2025. ಅದು ತುಲಾರಾಶಿಯವರಿಗೆ. ತುಲಾರಾಶಿಯವರು, ಗುರುಗಳೇ ನನಗೇನಾದರೂ ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಾದಿಗಳು ಅದಿದು ಮಾಡಬೇಕು ಅಂತ ಅಂದರೆ, ನಿಮಗೆ ರಾಶ್ಯಾಧಿಪತಿ ಬಂದು ಶುಕ್ರ ಗ್ರಹ, ನಿಮ್ಮ ಹಣಕಾಸು ಕೈನಲ್ಲಿ ನಿಲ್ಲೋದಿಲ್ಲ. ಇದೇ ನಿಮಗೆ ನೆಗೆಟಿವ್ಸ್ ಪ್ರಾಬ್ಲಮ್ ಅಂತಂದರೆ ನಿಮ್ಮ ಒಂದು ನ್ಯೂನ್ಯತೆ ಏನು ಅಂತ ಅಂದರೆ ನಿಮ್ಮ ಹತ್ರ ದುಡ್ಡು ಕಾಸು ನಿಲ್ಲೋದಿಲ್ಲ. ಏನಕ್ಕೆ ನಿಲ್ಲೋದಿಲ್ಲ ಅಂತಂದರೆ ಯಾರಾದರೂ ಏನಾರ ಸಹಾಯವನ್ನು ಕೇಳ್ಕೊಂಬಂದರೆ ಅಯ್ಯೋ ಅನ್ನುವಂಥ ಮನಸ್ಸು ಜಾಸ್ತಿ ನಿಮಗೆ. ಅವ್ರಿಗೆ ನಿಮ್ಮ ಹತ್ರ ಇಲ್ಲ ಅಂದರೂ ಇನ್ನೊಬ್ಬರ ಹತ್ರ ಈಸ್ಕೊಂಡಾದರೂ ಕೊಡ್ತೀರಿ, ತೊಂದರೆಗೆ ಹಾಕೊಳ್ತೀರಿ, ಹಸಿ ಹಾಕೊಂಡು ಕೊನೆಗೆ ಅವನಿಗೆ ಸಾಲ ಕೊಟ್ಟೆ, ನಾನು ಇವನಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ, ಅವ್ನು ನನ್ನ ಕಡೆ ಏನೂ ನೋಡ್ತಿಲ್ಲ, ನನಗೆ ಹೆಲ್ಪ್ ಮಾಡಲಿಲ್ಲ, ಅವನು ಕೊಟ್ಟಿದ್ದು ವಾಪಸ್ ದುಡ್ಡು ಕೊಡ್ತಿಲ್ಲ ಅನ್ನುವಂತಹ ಅವಾಗ ಕೊರಗುವಂತಹ ವಾತಾವರಣಗಳನ್ನು ಮಾಡ್ಕೊಳ್ತೀರಿ. ಆದ್ದರಿಂದ ನಿಮಗೆ ಏನಾದರೂ ಅಂಥ ದಾನ ಧರ್ಮಗಳನ್ನು ಇನ್ನೊಬ್ಬ ಸಹಕಾರವನ್ನು ಮಾಡಬೇಕಾದ್ರೆ ಅದು ಏನಕ್ಕಾಗಿ ಬಳಕೆ ಆಗುತ್ತೆ, ಏನಕ್ಕಾಗಿ ಇವನು ದಾನ ಧರ್ಮವನ್ನು ಮಾಡಬೇಕು, ಏನಕ್ಕಿಂತ ಸಹಾಯವನ್ನು ಮಾಡಬೇಕು, ಇವನ ಮನಸ್ಥಿತಿ ಏನು, ಇದೆಲ್ಲವೂ ಸಹ ತಿಳ್ಕೊಂಡು ಮಾಡಬೇಕಾಗ್ತದೆ. ಇಲ್ಲಾಂದರೆ ಕೈ ಎತ್ತು ಕೊಟ್ಬಿಡೋದು, ಆಮೇಲೆ ಯೋಚನೆ ಮಾಡುವಂಥದ್ದು, ಇದನ್ನು ಮಾಡ್ಕೊಳ್ತೀರಿ. ಅದರ ಬಗ್ಗೆ ಗಮನವನ್ನು ಹರಿಸಿ ಅಂತ ಹೇಳ್ತಾ, ನಿಮ್ಮ ರಾಶಿಯಾಧಿಪತಿ ಬಂದು ಶುಕ್ರ ಗ್ರಹ ಆಗಿರ್ತಾರೆ. ಯೋಗದಲ್ಲಿ ಕುಳಿತಿರುವಂಥವರು ಶುಕ್ರ ಗ್ರಹ ಇರ್ತಾರೆ. ನೀವು ಮಾಡಬೇಕಾಗಿರುವಂಥದ್ದು ಯಾವಾಗಲೂ ಸಹ ನಿಮ್ಮ ಜೀವನ ಪರ್ಯಂತವಾಗಿ ನೀವು ಮಾಡಬೇಕಾಗಿರುವಂಥದ್ದು ಒಂದು ಹೆಣ್ಣುದೇವರನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕಾಗ್ತದೆ. ಆ ಹೆಣ್ಣುದೇವರ ಔಪಾಸನೆ, ನಿಮ್ಮ ಮನದೇವರೋ, ಕುಲದೇವರೋ, ಇಷ್ಟದೇವರೋ, ಗ್ರಾಮದೇವರೋ ಇರ್ತಾರೆ. ಆ ದೇವರನ್ನಂತೂ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಕೂತಾಗ, ನಿಂತಾಗ, ಮಲದಾಗಲೂ ಸಹ ಆ ದೇವಿಯ ಉಪಾಸನೆ, ಆ ದೇವಿಯ ನಾಮಸ್ಮರಣೆಯನ್ನು ಮಾಡ್ತಾ ಇರಿ. ಆ ದೇವಿಯ ರಕ್ಷಣೆ ನಿಮಗೆ ಸದಾ ಕಾಲ ಇರುತ್ತೆ. ನಿಮ್ಮ ಕುಟುಂಬವು ಅದೇ ರೀತಿ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ಬೋದು. ಈ ವರ್ಷದ ರಾಶಿಯ ಭವಿಷ್ಯದಲ್ಲಿ ತುಲಾರಾಶಿಗೆ. ನಾನೀಗ ಈ ವಿಶ್ವವಸು ಸಂವತ್ಸರದ 2025ನೇ ವರ್ಷದ ವೃಶ್ಚಿಕ ರಾಶಿಗೆ ನಾನು ಬರ್ತೇನೆ. ವೃಶ್ಚಿಕ ರಾಶಿಯಿಂದ ತಕ್ಷಣವೇ ನಿಮಗೆ ಆದಾಯ ಅಂಡ್ ವ್ಯಯ ಬಹಳವಾದಂಥ ಗೊಂದಲಗಳನ್ನು ತಂದು ಕೊಡ್ಬಿಡುತ್ತೆ. ಯಾಕೆಂದರೆ ವೃಶ್ಚಿಕ ರಾಶಿಯವರಿಗೆ ₹2 ಆದಾಯ ಅಷ್ಟೇ, ವೆಚ್ಚ ₹14 ವೆಚ್ಚ. ಅಂದರೆ ₹20 ನೀವು ಸಂಪಾದನೆ ಮಾಡ್ತಿದ್ದೀರಿ, ₹20,000 ಸಂಪಾದನೆ ಮಾಡ್ತಿದ್ದೀರಿ ಅಂದರೆ ₹1,20,000 ಖರ್ಚಾಗುತ್ತೆ ಅಂತಂದರೆ ನಿಮ್ಮ ಮನಸ್ಸಿನ ಸ್ಥಿತಿ, ನಿಮ್ಮ ಈ ವರ್ಷದ ಫಲ ನಿಮಗೆ ಅಲ್ಲೇ ಅರ್ಥ ಆಗ್ಬಿಡುತ್ತೆ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇಲ್ಲ, ವೃಶ್ಚಿಕ ರಾಶಿಯವರಿಗೆ ವ್ಯವಹಾರ ಬಲ ಇಲ್ಲ, ವೃಶ್ಚಿಕ ರಾಶಿಯವರಿಗೆ ಯೋಗ ಫಲವಿಲ್ಲ. ವೃಶ್ಚಿಕ ರಾಶಿಯವರು ಈ ವರ್ಷ ಒಂದು ಹೆಜ್ಜೆ ಇಡಬೇಕಾದರೂ ಸಹ ಆಲೋಚನೆ ಮಾಡಿ ವ್ಯವಹಾರವನ್ನು ಮಾಡಬೇಕಾಗ್ತದೆ. ನೀವು ಮಾಡುವಂಥ ಕೆಲಸದಲ್ಲಿ ಭಾಳ ನಷ್ಟಗಳನ್ನು ತಂದುಕೊಡುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಶತ್ರುಗಳ ಕಾಟ ಹೆಚ್ಚಾಗಿದ್ದು, ಕೆಲಸ ಮಾಡುವಂಥ ಜಾಗದಲ್ಲಿಯೇ ಕುಹಕ ಮನಗಳು ಸೇರಿಕೊಂಡಿದ್ದು ನಿಮ್ಮ ವ್ಯವಹಾರವನ್ನೆಲ್ಲವೂ ಸಹ ಕೆಡಿಸುವಂಥ ಮನಸ್ಸಸ್ಥಿತಿಯಲ್ಲಿರುವಂಥ ಜನಗಳು ಇರ್ತಾರೆ. ಜೊತೆಲಿ ಪ್ರಯತ್ನಿಸಿದ ಕೆಲಸವೆಲ್ಲವೂ ಸಹ ನಷ್ಟಕ್ಕೆ ಹೋಗುತ್ತೆ. ದುಡುಕಿ ಮಾಡುವಂಥ ಕೆಲಸ ಕಾರ್ಯಗಳೆಲ್ಲವೂ ಸಹ ದೋಷಕ್ಕೆ ಹೋಗುತ್ತೆ. ಭೂಮಿ ವಿಚಾರದಲ್ಲಿ ಕಲಹ ಆಗುತ್ತೆ. ಭೂಮಿ ವಿಚಾರಕ್ಕೆ ಮೋಸ ಹೋಗ್ತೀರಿ. ಯಾರು ನಂಬಿರ್ತೀರ ಅವ್ರು ನಿಮಗೆ ಮೋಸವನ್ನು ಮಾಡುವಂಥ ಸ್ಥಿತಿಗತಿಗಳಿಗೆ ಹೋಗ್ತಾರೆ. ನಿಮ್ಮ ಮನಸ್ಸನ್ನು ಅವರು
ಬಹಳವಾಗಿ ಅವರು ನಿಮ್ಮ ಮನಸ್ಸನ್ನು ಬಳಸ್ಕೊಳ್ತಾರೆ. ಎಷ್ಟೆಷ್ಟು ಮೋಸ ಮಾಡಬೇಕು ಅಷ್ಟೆಲ್ಲವೂ ಆಲೋಚನೆ ಮಾಡ್ತಿರ್ತಾರೆ. ಎಚ್ಚರಿಕೆಯನ್ನು ವಹಿಸಿ. ಈ ವರ್ಷ ವೃಶ್ಚಿಕ ರಾಶಿಯವರು ಹೊಸ ಹೊಸ ಹೂಡಿಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ, ಹೊಸ ಹೊಸ ಆಲೋಚನೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟವಾಗುತ್ತೆ, ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ದೋಷಕ್ಕೆ ಗುರಿಯಾಗುತ್ತೆ. ನೀವು ಮಾಡುವಂಥ ವ್ಯವಹಾರಗಳನ್ನು ನಡೆಸ್ಕೊಂಡು ಹೋಗ್ಬೋದು, ಹೊಸ ಹೊಸ ಪ್ರಯತ್ನದಲ್ಲಿ ಸಮಸ್ಯೆಗಳು ಬರುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಗುರುಬಲ ಇಲ್ಲ, ಶನಿಬಲವಿಲ್ಲ. ಏನೇ ಮಾಡೋಕ್ಕೋದ್ರೂ ವ್ಯವಹಾರದಲ್ಲಿ ಕಷ್ಟಗಳು, ನಷ್ಟಗಳು, ಸಮಸ್ಯೆಗಳು, ಶತ್ರು ಬಾಧೆಗಳು, ಕುಟುಂಬದಲ್ಲಿ ಕಲಹಗಳು ಎಲ್ಲವೂ ಸಹ ಜಾಸ್ತಿ ಇರುತ್ತೆ. ಜೊತೆಯಲ್ಲಿ ನಿಮಗೆ ಏಳಿಗೆ ನೋಡಿ ಸಹಿಸಲಾದಂಥ ವ್ಯಕ್ತಿಗಳು ಇರ್ತಾರೆ. ನಿಮಗೆ ಹಳ್ಳಕ್ಕೆ ಬಿದ್ದಿದ್ದೀರಿ, ನಿಮ್ಮ ಏನೇ ಸಮಸ್ಯೆಗಳು, ಗೊಂದಲಗಳು, ತೊಂದರೆಗಳು, ತಾಪತ್ರಗಳಿದ್ದಾಗ ಇನ್ನೊಬ್ಬರು ನಿಮ್ಮ ನೋಡಿ ಆಡ್ಕೊಂಡು ನಗುವಂಥ ಜನಗಳಿದ್ದಾರೆ. ಅದಕ್ಕೋಸ್ಕರವಾಗಿ ಎಚ್ಚರಿಕೆಯನ್ನು ವಹಿಸಿ. ಮತ್ತೊಮ್ಮೆ ನಾನು ಹೇಳ್ತೇನೆ, ಹೊಸ ಹೊಸ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗಬೇಡಿ. ಹಣಕಾಸು ನಿಮ್ಮನ್ನು ಈ ವರ್ಷ ಕೈ ಹಿಡಿಯೋದಿಲ್ಲ. ನಿಮ್ಮ ಹತ್ರ ದುಡ್ಡು ಕಾಸು ಸಮಸ್ಯೆಗಳನ್ನು ತಂದುಕೊಡುತ್ತೆ. ನಿಮ್ಮ ಕುಟುಂಬದಲ್ಲಿ ಅನಾರೋಗ್ಯವನ್ನು ತಂದುಕೊಡುತ್ತೆ, ಕುಟುಂಬದಲ್ಲಿ ಕಲಹಗಳನ್ನು ತಂದುಕೊಡುತ್ತೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ಹಣಕಾಸಿನ ಹೂಡಿಕೆಯಲ್ಲಿ ಮೋಸವನ್ನು ತಂದುಕೊಡುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿ ಅಧಿಪತಿ ಬಂದು ಯಾರು ಅಂತ ಅಂದರೆ ಕುಜಗ್ರಹ. ದೋಷದಲ್ಲಿರುವಂಥವರು ಕುಜಗ್ರಹನೇ ದೋಷದಲ್ಲೂ ಇರ್ತಾರೆ. ಸುಮಾರು ಗ್ರಹ ದೋಷಗಳಿಂದ ಕೂಡಿರುವಂತಹ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರು ಯಾವುದೇ ಕಲಾವಿದರಾಗಿರಲಿ, ರಾಜಕೀಯ ವ್ಯಕ್ತಿಗಳಾಗಿರಲಿ, ನಿಮಗೆ ನೋಡಿ ಶತ್ರುಬಾಧೆಗಳು ಜಾಸ್ತಿ ಆಗುತ್ತೆ. ಒಂದನ್ನು ಮಾಡೋಕ್ಕೋದ್ರೆ ಒಂದೊಂದು ಸಮಸ್ಯೆಗಳಿಗೆ ಗುರಿಯಾಗ್ತೀರಿ ನೀವು. ಏನಯ್ಯ, ಏನು ಕೈ ಹಾಕಿದ್ರೂ ಸಹ ಒಂದಲ್ಲ ಒಂದು ತೊಂದರೆಗಳಾಗ್ತಲೇ ಇರ್ತದೆ, ಸಮಸ್ಯೆಗಳು ಬರ್ತಲೇ ಇರ್ತದೆ, ಅವಮಾನಗಳಾಗ್ತಲೇ ಇರ್ತದೆ ಎನ್ನುವಂತಹ ಮನಸ್ಥಿತಿಗೆ ಹೋಗ್ತೀರಿ. ಎಲ್ಲ ವ್ಯಕ್ತಿಗಳು, ನಾನು ರಾಜಕೀಯದಿಂದ ಹಿಡಿದು ಸಿನಿಮಾ ನಟರದಿಂದ ಹಿಡಿದು ಯಾವುದೇ ಒಬ್ಬ ವ್ಯಕ್ತಿಯೂ ಸಹ ಈ ದೋಷಗಳಿಗೆ ಗುರಿಯಾಗ್ತೀರಿ. ಎಚ್ಚರಿಕೆಯನ್ನು ವಹಿಸಿ. 2025ನೇ ವಿಶ್ವ ಸಂವತ್ಸರ ವೃಶ್ಚಿಕ ರಾಶಿಯವರಿಗೆ ಯಾವುದೇ ಲಾಭವನ್ನಾಗಲಿ ಅನುಕೂಲವನ್ನಾಗಲಿ ಮಾಡಿಕೊಡೋದಿಲ್ಲ. ನಿಮ್ಮ ರಾಶಿ ಅಧಿಪತಿ ಬಂದು ಕುಜಗ್ರಹ. ನೀವು ಮಾಡಬೇಕಾಗಿರುವಂಥದ್ದು, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ತೊಗರಿ ಕೆಳನ್ನು ತೆಗೆದುಕೊಂಡು ಹೋಗಲಿ ದಾನ ಕೊಟ್ಟು ಪ್ರತಿ ಮಂಗಳವಾರ ಪೂಜೆ ಮಾಡಿಸಿ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪಾರ್ವತಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದನ್ನು ಮಾಡೋದ್ರಿಂದ ನಿಮಗೆ ಸ್ವಲ್ಪ ಇರುವಂತಹ ಶತ್ರು ಬಾಧೆಗಳು ಕಡಿಮೆ ಆಗುತ್ತೆ ಹೊರತು ಹೋಗ್ಬಿಟ್ರೆ ಎಲ್ಲ ಸರಿಯಾಗುತ್ತಾ ಗುರುಗಳೇ ಅಂತ ಇಲ್ಲ. ಖಂಡಿತವಾಗಿ ಇಷ್ಟು ನಿಮಗೆ ತೊಂದರೆಗಳಾಗ್ತಲೇ ಇರುತ್ತೆ. ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಶತ್ರು ಬಾಧೆಗಳು ಸ್ವಲ್ಪ ಕಡಿಮೆ ಆಗ್ಬೋದು. ಅದಕ್ಕೋಸ್ಕರವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ, ಹೆಣ್ಣು ದೇವರು ಚಾಮುಂಡೇಶ್ವರಿ, ದುರ್ಗಾ ಪರಮೇಶ್ವರಿ ದೇವರನ್ನು ಆರಾಧನೆ ಮಾಡೋದನ್ನು ಖಂಡಿತವಾಗಿ ಬಿಡಬೇಡಿ ಅಂತ ಈ ವೃಶ್ಚಿಕ ರಾಶಿಯವರಿಗೆ ಹೇಳ್ಬೋದು. ಧನುಸ್ಸು ರಾಶಿಯ ಯೋಗ ಫಲ. ಧನುಸ್ಸು ರಾಶಿಗೆ ಈ ವರ್ಷ 5 ರೂಪಾಯಿ ಆದಾಯ ಇದ್ದರೆ 5 ರೂಪಾಯಿಯಷ್ಟು ಖರ್ಚು. ಸಂಪಾದನೆ ಮಾಡುವಂಥದ್ದು ಕಷ್ಟವೇ. ಆ ಬಂದಂಥ ಕೆಲಸ ದುಡ್ಡು ಸಹ ನಮ್ಮ ಹತ್ರ ನಿಲ್ಲುವಂಥದ್ದು ಕಷ್ಟವೇ. ಸಂಪಾದನೆ ಮಾಡ್ತಿರುವಂಥದ್ದೇ ಕಡಿಮೆ ಆಗಿಬಿಟ್ಟಿದೆ. ಆ ಕಡಿಮೆ ಆಗಿರುವಂಥ ಸಂಪಾದನೆಯೂ ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ. ಅಷ್ಟು ಸಹ ವೆಚ್ಚಗಳಾಗತ್ತೆ. ಆದರೆ ಆ ವೆಚ್ಚವೆಲ್ಲವೂ ಸಹ ಗೌರವಾನ್ವಿತವಾಗಿರುತ್ತೆ. ಯಾವುದೇ ದುಂದು ವೆಚ್ಚಗಳಾಗಲಿ, ಪ್ರಯೋಜನಕ್ಕೆ ಬಾರದ ವೆಚ್ಚಗಳಾಗಲಿ ಆಗೋದಿಲ್ಲ. ನೀವು ಖರ್ಚು ಮಾಡುವಂಥ ವೆಚ್ಚ ಮಾಡುವಂಥದ್ದೆಲ್ಲವೂ ಸಹ ಪ್ರಯೋಜನಕ್ಕೆ ಬರುವಂಥ ವೆಚ್ಚಗಳೇ ಆಗಿರುತ್ತೆ. ಈ ರಾಶಿಯವರಿಗೆ ಈ ವರ್ಷ ಉತ್ತಮವಾದಂಥ ಯೋಗ ಫಲ. ಗುರುವಿನ ಬಲ ಚೆನ್ನಾಗಿದೆ, ಶುಕ್ರನ ಬಲ ಚೆನ್ನಾಗಿದೆ, ಶನಿಯ ಯೋಗ ಚೆನ್ನಾಗಿದೆ, ಒಂದಲ್ಲ ಒಂದು ಬುಧನ ಗ್ರಹ ಅಂತ ಉತ್ತುಂಗದಲ್ಲಿರುತ್ತೆ. ಈ ರಾಶಿಯವರಿಗೆ ಓದುವಂಥ ವಿದ್ಯಾರ್ಥಿಗಳಿಂದ ಹಿಡಿದು, ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಿಂದ ಹಿಡಿದು, ಕಲಾವಿದರು, ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು ಈ ವರ್ಷ ಸಕ್ಸಸ್ ಸಿಗುತ್ತೆ. ಆದರೆ ಹಣಕಾಸಿನ ವೆಚ್ಚ ಸಮ ಇರುತ್ತೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲವೂ ಸಹ ಉತ್ತಮವಾದಂಥ ಆಲೋಚನೆಯ ವರ್ಷ, ಉತ್ತಮವಾದಂಥ ಕೆಲಸ ಕಾರ್ಯಗಳು ಕೈಗೂಡುವಂತಹ ವರ್ಷ, ನೀವು ಅಂದುಕೊಂಡಂಥ ವ್ಯವಹಾರಗಳೆಲ್ಲವೂ ಸಹ ಮಾಡುವಂಥ ವರ್ಷ, ಭೂಮಿ ಖರೀದಿ ಮಾಡುವಂತಹ ವರ್ಷ, ಬಿಸ್ನೆಸ್ಸಲ್ಲಿ ಲಾಭ ನೋಡುವಂತಹ ವರ್ಷ, ಬಿಸ್ನೆಸ್ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡುವಂತಹ ವರ್ಷ, ಉತ್ತಮವಾದಂಥ ಪ್ರಾಜೆಕ್ಟ್ಗಳು, ಹೊರದೇಶಗಳಿಗೆ ಹೋಗುವಂತಹ ಸುಯೋಗಗಳು, ಮೇಲಧಿಕಾರಿಗಳಿಂದ ಉತ್ತಮವಾದಂಥ ಪ್ರಶಂಸೆ ಪಡೆಯುವಂಥ ವರ್ಷಗಳು, ಕೋರ್ಟು ಕಚೇರಿಗಳಿದ್ರೆ ಜಯದ ವಾತಾವರಣದ ವರ್ಷಗಳು ಧನುಸ್ಸು ರಾಶಿಯವರಿಗೆ ಸಿಗುತ್ತೆ. ಧನುಸ್ಸು ರಾಶಿಯವರಿಗೆ
ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ವ್ಯಕ್ತಿಗಳು ಜಾಸ್ತಿ ಇರ್ತಾರೆ. ನಿಮ್ಮನ್ನು ಕೇಡನ್ನು ಬಯಸುವಂಥ ವ್ಯಕ್ತಿಗಳು ಭಾಳ ಕಡಿಮೆ. ನಿಮಗೆಲ್ಲರೂ ಸಹ ಒಂದಲ್ಲ ಒಂದು ಆಶೀರ್ವಾದವನ್ನು, ಅನುಗ್ರಹವನ್ನು, ಒಳಿತಾದ ಮಾತುಗಳನ್ನು ಆಡುವಂಥ ವ್ಯಕ್ತಿಗಳೇ ನಿಮಗೆ ಸಿಗ್ತಾರೆ ಹೊರತು ಯಾವುದೇ ಕುಹಕ ಮನಸ್ಸುಗಳಾಗಲಿ ನಿಮ್ಮನ್ನು ಕಾಲೆಳಿಬೇಕು, ನಿಮಗೆ ತೊಂದರೆ ಕೊಡಬೇಕು ಅನ್ನುವಂಥ ವ್ಯಕ್ತಿಗಳು ಯಾರೂ ಸಹ ಇರೋದಿಲ್ಲ. ಈ ವರ್ಷದಲ್ಲಿ ಧನುಸ್ಸು ರಾಶಿಯವರಿಗೆ ಉತ್ತಮವಾದಂಥ ವರ್ಷವಾಗಿರುತ್ತೆ. ಹೋದ ವರ್ಷದಲ್ಲಿ ಒಂದಲ್ಲ ಯಾವುದೂ ಸಹ ಏಳಿಗೆ ಆಗಲಿಲ್ಲ ಗುರುಗಳೇ. ಹೋದ ವರ್ಷದಲ್ಲಿ ಅಂದುಕೊಂಡಂಥ ಪ್ರಯತ್ನದಲ್ಲಿ ಯಾವುದೂ ಸಹ ಸಫಲತೆಯನ್ನು ಕಾಣಲಿಲ್ಲ. ನಾವು ಒಂದು ರೀತಿಯಾದಂತಹ ಮಧ್ಯಸ್ಥಿತಿಯಲ್ಲಿದ್ದಂತಹ ವರ್ಷವೇ ಆಗಿತ್ತು ಅನ್ನುವಂಥವರು ಈ ವರ್ಷದಲ್ಲಿ ಉತ್ತಮವಾದಂಥ ಯೋಗ ಫಲವನ್ನು ನೋಡುವಂಥ ವರ್ಷ ಖಂಡಿತವಾಗಿ ಧನುಸ್ಸು ರಾಶಿಯವರಿಗೆ ಆಗಿರುತ್ತೆ. ಧನುಸ್ಸು ರಾಶಿ ಅಧಿಪತಿ ಬಂದು ಗುರುವಾಗಿರ್ತಾರೆ. ನೀವು ಮಾಡಬೇಕಾಗಿರೋಂಥ ಆರಾಧನೆ ರಾಯರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ರಾಯರ ಪ್ರಾರ್ಥನೆಯಿಂದ ನಿಮ್ಮ ವ್ಯವಹಾರಗಳೆಲ್ಲವೂ ಅನುಕೂಲವಾಗಿರುತ್ತೆ. ಅಲ್ಪ ತೃಪ್ತಿಯ ವಾತಾವರಣ. ನಾನು ಹೇಳಿದೆ, ಲಕ್ಷ ಸಂಪಾದನೆ ಮಾಡುವಂಥ ಯೋಗಗಳಿಲ್ಲ, 1000 ಸಂಪಾದನೆ ಮಾಡುವಂಥ ಯೋಗ ಇದೆ. ಎಲ್ಲರೂ ಸಹ 5 ಪಟ್ಟು ಆದಾಯ ಇದ್ದರೆ 5 ಪಟ್ಟಷ್ಟು ಖರ್ಚುಗಳಿರುತ್ತೆ. ನಿಮಗೆ ಎಷ್ಟು ಸಂಪಾದನೆ ಮಾಡ್ತೀರಿ ಅಷ್ಟು ಕಮಿಟ್ಮೆಂಟ್ಸ್ಗಳಿರುತ್ತೆ, ನಿಮಗೆ ಅಷ್ಟು ವೆಚ್ಚಗಳಿರುತ್ತೆ. ಆ ವೆಚ್ಚಗಳೆಲ್ಲವೂ ಸಹ ಭಾಳ ಯೂಸ್ಫುಲ್ ಆಗಿರುತ್ತೆ. ಆ ವೆಚ್ಚವೆಲ್ಲವೂ ಸಹ ನಿಮಗೆ ಅನುಕೂಲಕರವಾದಂಥದ್ದೇ, ನಿಮ್ಮ ಬಳಕೆಗೆ ಅನುಕೂಲಕರವಾಗಿರುವಂಥದ್ದೇ, ನಿಮ್ಮ ಕುಟುಂಬಕ್ಕೆ ಅನುಕೂಲಕರವಾಗಿರುವಂಥ ವೆಚ್ಚಗಳೇ ಆಗಿರುತ್ತೆ ಹೊರತು ದುಂದು ವೆಚ್ಚಗಳಾಗಲಿ ಇನ್ನೊಂದು ಸಣ್ಣ ಪುಟ್ಟ ತೊಂದರೆ ತಾಪತ್ರಗಳಿಗೆ ಖರ್ಚುಗಳಾಗಲಿ ಖಂಡಿತವಾಗಿ ಆಗಿರೋದಿಲ್ಲ. ಧನುಸ್ಸು ರಾಶಿಯವರಿಗೆ ಈ ವರ್ಷ ಅನುಕೂಲಕರವಾದಂಥ ವರ್ಷವೇ ಆಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಈ ರಾಶಿ ಅಧಿಪತಿಯಾಗಿರುವಂಥವ್ರು ಗುರುಗ್ರಹ. ನೀವು ಮಾಡಬೇಕಾಗಿರುವಂಥದ್ದು ರಾಯರ ಪ್ರಾರ್ಥನೆ. ಇಷ್ಟನ್ನು ಮಾಡ್ಕೊಳ್ಳಿ, ಬಹಳ ಅನುಕೂಲವಾಗಿರುತ್ತೆ. ಈ ವರ್ಷ 2025ನೇ ವರ್ಷ ಧನುಸ್ಸು ರಾಶಿಯವರಿಗೆ. ಇದರಲ್ಲಿ ಮುಖ್ಯವಾಗಿ ಮಕರ ರಾಶಿ ಆದಾಯ ಎಷ್ಟು ಅಂತ ಅಂದರೆ 8 ರೂಪಾಯಿ ಆದಾಯ ಇದೆ. ವೆಚ್ಚ ಎಷ್ಟು ಅಂದರೆ 14 ರೂಪಾಯಿ ವೆಚ್ಚ ಇದೆ. ಏನಕ್ಕೆ ಗುರುಗಳೇ ಅಂತ ಅಂದರೆ ಖಂಡಿತವಾಗಿ ನೀವು ಸಂತಸವನ್ನು, ಸಂಭ್ರಮವನ್ನು ಪಡಬೇಕು. ಯಾಕೆ ಅಂದರೆ ಎಷ್ಟೋ ವರ್ಷಗಳಿಂದ, ಸುಮಾರು 7.5 ವರ್ಷಗಳಿಂದಂತಹ 7.5 ಶನಿ ಬದಲಾವಣೆ ಆಗ್ತಾ ಇದ್ದಾರೆ. ತುಂಬ ಸಂಕಷ್ಟಗಳನ್ನು ನೋಡಿಬಿಟ್ರಿ, ತುಂಬ ಅವಮಾನಗಳನ್ನು ನೋಡಿದ್ರಿ, ತುಂಬ ವೆಚ್ಚಗಳನ್ನು ನೋಡಿದ್ರಿ, ಶತ್ರು ಬಾಧೆಗಳನ್ನು ನೋಡಿದ್ರಿ, ಅವಮಾನಗಳನ್ನು ನೋಡಿದ್ರಿ. ಇದೆಲ್ಲವನ್ನು ಅನುಭವಿಸ್ಕೊಂಡು ಬಂದಂತಹ ಒಂದು ರಾಶಿ ಯಾವುದಾದ್ರು ಇದ್ದರೆ ಅದು ಮಕರ ರಾಶಿಯವರು. ಈ ಮಕರ ರಾಶಿಯವರು ಎಷ್ಟು ತೊಂದರೆಗಳನ್ನು ಅನುಭವಿಸಿದ್ರಿ. ನಿಮಗೆ ಆದಾಯ 8 ರೂಪಾಯಿ ಇದ್ದರೆ 14 ರೂಪಾಯಿ ಖರ್ಚು ಏನಕ್ಕಾಗುತ್ತೆ ಅಂತ ಅಂದರೆ ನೀವು ಹಿಂದೆ ಮಾಡಿಕೊಂಡಂತಹ ಸಮಸ್ಯೆಗಳು, ತೊಂದರೆಗಳು, ತಾಪತ್ರಗಳು, ಗೊಂದಲಗಳು ಇದೆಲ್ಲವೂ ಸಹ ಈಗ ಸಮತೋಲನಕ್ಕೆ ಬರುವುದಕ್ಕೋಸ್ಕರವಾಗಿ ಖರ್ಚು ವೆಚ್ಚಗಳಾಗತ್ತೆ ಹೊರತು ಅದು ಬಿಟ್ಟು ಬೇರೆ ಯಾವುದೂ ಸಹ ಸಮಸ್ಯೆಗಳು ಬರೋದಿಲ್ಲ. ಈ ವರ್ಷದಲ್ಲಿ ಯೋಗ ಫಲಗಳಿಂದ ಕೂಡಿರ್ತೀರಿ. ನಿಮಗೆ ತುಂಬ ಸಂತಸವನ್ನು ಪಡ್ತೀರಿ, ಸಂಭ್ರಮವನ್ನು ಪಡ್ತೀರಿ. ಅವಮಾನವನ್ನು ಯಾರು ಮಾಡಿದ್ರು ಅವರೇ ಸನ್ಮಾನವನ್ನು ಮಾಡ್ತಾರೆ. ನಿಮಗೆ ಶನಿ ಅನುಗ್ರಹ, ನಿಮಗೆ ಬಿಟ್ಟು ಹೋಗ್ಬೇಕಾದ್ರೆ ಶನಿ ಅನುಗ್ರಹ ತುಂಬ ಚೆನ್ನಾಗಿದೆ. ತಂದೆ ತಾಯಿ ಪ್ರೀತಿ ವಾತ್ಸಲ್ಯ ನಿಮಗೆ ಸಿಗುತ್ತೆ. ಕುಟುಂಬದ ಸೌಖ್ಯದ ವಾತಾವರಣ ಸಿಗುತ್ತೆ. ತೊಂದರೆ ತಾಪತ್ರಗಳಿಂದ ಹೊರಗಡೆ ಬರ್ತೀರಿ. ಕೋರ್ಟು ಕಚೇರಿಗಳಲ್ಲಿ ಅವಮಾನವನ್ನು ಅನುಭವಿಸ್ತಿದ್ದಂಥವ್ರು ಎಲ್ಲರೂ ಸಹ ಈಗ ಅದಕ್ಕೆ ನಿಮಗೆ ಜೈಕಾಲ ನಿಮಗೆ ಪ್ರಾರಂಭವಾಗುತ್ತೆ. ಭೂಮಿ ಬಗ್ಗೆ ಬಹಳ ಒಲವನ್ನು ಇಟ್ಕೊಂಡಿರ್ತೀರಿ. ಭೂಮಿ ಬಗ್ಗೆ ಉತ್ತಮವಾದಂತಹ ಬೆಳೆಯನ್ನು ಬೆಳೆಯುವಂಥದ್ದು, ಮತ್ತು ಎಷ್ಟೋ ಕಳ್ಕೊಂಡಂತಹ ವಸ್ತುಗಳನ್ನು, ವ್ಯಕ್ತಿಗಳನ್ನು ಸಂಪಾದನೆ ಮಾಡುವಂಥ ವರ್ಷವಾಗಿ ಈ ವರ್ಷ ನಿಮ್ಮದಾಗಿರುತ್ತೆ. ಈ ವರ್ಷದಲ್ಲಿ ಅಂತೂ ಉತ್ತಮವಾದಂಥ ವರ್ಷವಾಗಿರುತ್ತೆ. ಕೋಪ ಕಡಿಮೆ ಆಗುತ್ತೆ, ಕುಟುಂಬದಲ್ಲಿ ಸೌಖ್ಯತೆ ಇರುತ್ತೆ, ದಾಯಾದಿಗಳಿಂದ ಪ್ರೀತಿ ವಾತ್ಸಲ್ಯಗಳಿರುತ್ತೆ. ಎಲ್ಲವೂ ಸಹ ಅನುಕೂಲಕರವಾದಂತಹ ವರ್ಷ ಮಕರ ರಾಶಿಯವರಿಗೆ 2025ನೇ ವರ್ಷ. ಈ ವರ್ಷದಲ್ಲಂತೂ ನಿಮಗೆ 7.5 ವರ್ಷದ ನೋವು ನಿಮಗೆ ಈಗ ನಿವಾರಣೆಯಾಗುತ್ತೆ. 7.5 ವರ್ಷಗಳಿದ್ದಂತಹ ಶತ್ರುಬಾಧೆಗಳು ಈಗ ಬಿಡುಗಡೆಯಾಗುತ್ತೆ. 7.5 ವರ್ಷಗಳಿಂದ ಇದ್ದಂತಹ ಕುಟುಂಬದಲ್ಲಿ ಕಲಹಗಳಾಗಿರ್ಬೋದು, ಮನಸ್ಸಿನ ನಾನಾ ರೀತಿ ಚಿಂತೆಗಳಾಗಿರ್ಬೋದು, ಇದೆಲ್ಲವೂ ಸಹ ದೂರ ಆಗುವಂಥ ವರ್ಷ 2025ನೇ ವರ್ಷ. ಅದು ಮಕರ ರಾಶಿಯವರೆಗೆ ಆಗಿರುತ್ತೆ. ಮಕರ ರಾಶಿ ಅಧಿಪತಿಯಾದಂಥವರು ಶನಿಗ್ರಹ. ನಿಮಗೆ ದೋಷಲಿದ್ದಂಥವರು ಶನಿಗ್ರಹ. ಈಗ ಯೋಗವನ್ನು ಕೊಡ್ತಿರುವಂಥವರು ಶನಿಗ್ರಹ. ಆದ್ದರಿಂದ ಶನಿಯನ್ನು ಉಪಾಸನೆ ಮಾಡಿಕೊಳ್ಳಿ. ನಿಮಗೆ ಜೀವನದ ಪಾಠವನ್ನು ಕಲಿಸಿದಂತಹ ರಾಶಿ ಶನಿಗ್ರಹ. ಯಾಕೆ ಮನುಷ್ಯನು ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ಯಾರ ಜೊತೆ ಹೆಂಗಿರಬೇಕು, ಯಾರ ಜೊತೆ ಹೆಂಗಿರಬಾರ್ದು, ಯಾರ ಜೊತೆ ಏನು ವ್ಯವಹಾರಗಳನ್ನು ಮಾಡಬೇಕು, ಇದೆಲ್ಲವೂ ಸಹ ಜೀವನದ ಸಂಪೂರ್ಣ ಪಾಠವನ್ನು ಕಲಿಸಿದಂತಹ ರಾಶಿ ಈ ಶನಿಗ್ರಹ. ಈ ಶನಿಗ್ರಹವನ್ನು ನೀವು ಮರೆತರೆ ಮತ್ತೆ ತೊಂದರೆಗಳನ್ನು ಅನುಭವಿಸ್ತೀರಿ.
ಆದ್ದರಿಂದ ನಿಮಗೆ ಜೀವನದ ಆಗು ಹೋಗುಗಳು ಸರಿ ತಪ್ಪುಗಳು ಎಲ್ಲವೂ ಸಹ ನಿಮಗೆ ಅರಿವಿಗೆ ಬಂದಿದೆ. ಏನನ್ನು ಮಾಡಬಾರುವಂತಹ ಆಲೋಚನೆ ಅಂತೂ ಇದೆ. ಅದನ್ನು ನೀವು ಮಾಡ್ಕೊಂಡು ಹೋಗಿ ಇನ್ನೊಬ್ಬರ ಜೊತೆಯಲ್ಲಿ ಸೌಹಾರ್ದತೆ ನಡ್ಕೊಳ್ಳಿ. ಕೋಪಕ್ಕೆ ಬುದ್ಧಿಯನ್ನು ಕೊಡಬಾರ್ದು. ಕೋಪಕ್ಕೆ ಬುದ್ಧಿಯನ್ನು ಕೊಟ್ಟರೆ ಅನುಭವಿಸುವಂಥದ್ದು ನಾವೇ. ಅದರಿಂದ ಅದೆಲ್ಲವೂ ಸಹ ನೀವು ಮನವರಿಕೆಯನ್ನು ಮಾಡಿಕೊಂಡು ಶುಭ ದಿನಗಳು ಆರಂಭವಾಗಿದೆ. ಹಿಂದೆ ಆದಂಥ ತಪ್ಪುಗಳು ಮತ್ತೆ ನಡೆಯೋದಿಲ್ಲ, ನಡೆಯೋದಕ್ಕೆ ಭಗವಂತ ಬಿಡೋದೂ ಇಲ್ಲ. ಆದ್ದರಿಂದ ಮುಂದಿನ ಜೀವನ ಸುಭೀಕ್ಷವಾಗಿ ಸುಲಲಿತವಾಗಿ ಹೂವಿನ ಹಾಸಿಗೆ ರೀತಿಯಲ್ಲಿರುತ್ತೆ. ಅದನ್ನು ಬಳಸ್ಕೊಳ್ಳಿ ಅಂತ ಹೇಳುತ್ತಾ, ನಿಮ್ಮ ರಾಶಿಧಿಪತಿ ಬಂದು ಶನಿಗ್ರಹ ಇರ್ತಾರೆ. ಶನಿಯ ಔಪಾಸನೆ, ಹನುಮಂತನ ಔಪಾಸನೆಯನ್ನು ಖಂಡಿತವಾಗಿ ಮರಿಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಮತ್ತೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ವಿಶ್ವವಸು ಸಂವತ್ಸರದ 2025ನೆಯ ಕುಂಭರಾಶಿಯ ಫಲ. ಕುಂಭರಾಶಿಯಲ್ಲಿ ಜನ್ಮದಲ್ಲಿದ್ದಂತಹ ಶನಿಗ್ರಹ ಈಗ ಬಿಡುಗಡೆಯಾಗಿ ಹೋಗ್ತಿದ್ದಾರೆ. ಆದರೆ ಕುಂಭರಾಶಿಗೆ ಆದಾಯ ಅಂಡ್ ವ್ಯಯ ಏನು ಬದಲಾವಣೆಗಳೇನು ಆಗಿಲ್ಲ. 8 ರೂಪಾಯಿ ಆದಾಯ ಇದ್ದರೆ 14 ರೂಪಾಯಿ ಖರ್ಚಿರುತ್ತೆ. ಈ ಖರ್ಚುಗಳಲ್ಲಿ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. 2.5 ವರ್ಷಗಳಂತೂ ಕುಂಭರಾಶಿ ಭಾಳ ಸಮಸ್ಯೆಯನ್ನು ಅನುಭವಿಸ್ತು, ಭಾಳ ತೊಂದರೆಗಳನ್ನು ಅನುಭವಿಸ್ತು, ಅವಮಾನಗಳನ್ನು ಅನುಭವಿಸ್ತು, ಕಷ್ಟಗಳನ್ನು, ನಷ್ಟಗಳನ್ನು, ಕಲಹಗಳನ್ನು, ತೊಂದರೆಗಳನ್ನು, ತಾಪತ್ರಗಳನ್ನು ಎಲ್ಲವನ್ನೂ ಕಂಡಂತಹ ರಾಶಿ ಕುಂಭರಾಶಿ. ಅವಮಾನಗಳನ್ನು ಅನುಭವಿಸಿದೆ, ಕುಟುಂಬದಲ್ಲಿ ಕಲಹಗಳನ್ನು ತಂದುಕೊಟ್ಟಿದೆ. ಒಂದಲ್ಲ ಒಂದು ಯಾರು ನಂಬಬೇಕು, ಯಾರು ನಂಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂತಹ ಎಲ್ಲ ಗೊಂದಲಗಳನ್ನು ಸೃಷ್ಟಿ ಮಾಡಿದಂತಹ ರಾಶಿ ಇದೇ ಕುಂಭರಾಶಿ. ಈಗ ಕುಂಭರಾಶಿಯಲ್ಲಿದ್ದಂತಹ ಶನಿಗ್ರಹ ಸ್ವಲ್ಪ ಬಿಡುಗಡೆಯಾಗಿ 2.5 ವರ್ಷದ ಸುಮಾರು 5 ವರ್ಷಗಳ ಕಾಲದ 7.5 ಮುಕ್ತಾಯ ಕಂಡಿದೆ ಕುಂಭರಾಶಿ. ಕೋಪ ಕಡಿಮೆ ಆಗಿದೆ, ಆಲೋಚನೆ ಜಾಸ್ತಿ ಆಗಿದೆ. ಏನೇನು ಮಾಡಬೇಕು, ಏನು ಮಾಡಬಾರುವಂತಹ ಉತ್ತಮವಾದಂತಹ ಬುದ್ಧಿಶಕ್ತಿಯಂತೂ ಖಂಡಿತವಾಗಿ ನಿಮಗೆ ಈಗ ಬಂದಿದೆ. ಈಗ ಮಾಡಬೇಕಾಗಿರುವಂಥದ್ದು, ನಿಮಗೆ ಮಿತ್ರರಿಂದ ಸಹಕಾರ ಸಹಯೋಗ, ಕುಟುಂಬದಿಂದ ಸಹಕಾರ ಸಹಯೋಗ ಸಿಗುತ್ತೆ. ನಿಮಗೆ ಅತ್ಯಂತ ಆಪ್ತರು, ನೀವು ಯಾವತ್ತೋ ಒಂದು ದಿನಗಳ ಕಾಲದಲ್ಲಿ ನೀವು ಸಹಾಯ ಮಾಡಿದಂಥ ವ್ಯಕ್ತಿಗಳಿಂದ ನಿಮಗೆ ಸಹಕಾರ ಸಹಯೋಗ ಖಂಡಿತವಾಗಿ ಸಿಗುತ್ತೆ. ಸಮಸ್ಯೆಗಳಿಂದ ಸ್ವಲ್ಪ ದೂರ ಆಗ್ತೀರಿ. ಸಮಸ್ಯೆ ಎನ್ನುವಂಥದ್ದು ಖಂಡಿತವಾಗಿರುತ್ತೆ. ನಿಮಗೆ ಇನ್ನೂ 2.5 ವರ್ಷಗಳ ಶನಿಕಾಟ ಖಂಡಿತವಾಗಿ ಇದೆ. 7.5 ಇನ್ನೂ ಮುಕ್ತಾಯ ಆಗಿಲ್ಲ. ಆದರೆ ನಿಮಗೆ ಬಲದಲ್ಲಿರುವಂಥವರು ರಾಹುಗ್ರಹ ಬಲದಲ್ಲಿ ಬರ್ತಾರೆ. ರಾಹುಗ್ರಹದ ಯೋಗ, ಶುಕ್ರ ಬಲದ ಯೋಗ ನಿಮಗೆಲ್ಲವೂ ಸಹ ಸಿಗುತ್ತೆ. ಸ್ವಲ್ಪ ಅಪನಿಂದನೆಗಳಿಂದ ದೂರ ಆಗುವಂಥ ವಾತಾವರಣಗಳನ್ನು ಖಂಡಿತವಾಗಿರುತ್ತೆ. ಹಣಕಾಸಿನ ಅನುಕೂಲಗಳಾಗುತ್ತೆ, ವೆಚ್ಚಗಳು ಹಾಗೆ ಆಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಇನ್ನೂ ಕಾಡುತ್ತೆ. ಅದರ ಜೊತೆಯಲ್ಲಿ ಹೋದ ವರ್ಷಕ್ಕಿಂತಲೂ ಸಹ ಉತ್ತಮವಾದಂಥ ವರ್ಷವಾಗಿರುತ್ತೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಂತೂ ಸಿಗುತ್ತೆ. ಹಣಕಾಸಿನ ಅನುಕೂಲದ ಜೊತೆಯಲ್ಲಿ ಕುಟುಂಬದಲ್ಲಿ ಸಹಕಾರ ಸಹಯೋಗ, ಬಂಧು ಮಿತ್ರರ ಸಹಕಾರ ಸಹಯೋಗ, ಸ್ನೇಹಿತರ ಸಹಕಾರ ಸಹಯೋಗ ಖಂಡಿತವಾಗಿ ನಿಮಗೆ ಅದು ನೆರವಾಗುತ್ತೆ. ಆ ನೆರವಿನಿಂದ ನಿಮಗೆ ಎಷ್ಟೋ ಕಷ್ಟಗಳಿಂದ ಮುಕ್ತರಾಗುವಂತಹ ವಾತಾವರಣಗಳಂತೂ ಖಂಡಿತವಾಗಿ ಬರ್ತೀರಿ. ಜೊತೆಯಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಕೋಪ ಇನ್ನು ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ. ಆತುರದ ನಿರ್ಧಾರಗಳು ಬೇಡ, ಆಲೋಚನೆ ಮಾಡೋ ವ್ಯವಹಾರಗಳನ್ನು ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಗುರಿಯಾಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಸನ್ಮಾರ್ಗ ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು. ರಾಶಿಯಾಧಿಪತಿ ಬಂದು ನಿಮಗೆ ಶನಿಗ್ರಹನೇ ಆಗಿರ್ತಾರೆ. ಶನಿಗ್ರಹ ಜನ್ಮದಿಂದ ಬಿಟ್ಟೋಗಿದ್ದಾರೆ. ರಾಹು ಜನ್ಮದಲ್ಲಿ ಬಂದು ಕುಳಿತುಕೊಂಡಿದ್ದಾರೆ. ಮಿತ್ರನ ಮನೆಗೆ ಬಂದಂತಹ ರಾಹುಗ್ರಹ ಅನುಕೂಲಗಳನ್ನು ಮಾಡ್ಕೊಳ್ತಾರೆ. ಆದ್ದರಿಂದ ನೀವು ಮಾಡಬೇಕಾಗಿರುವಂಥ ಶನಿಯ ಉಪಾಸನೆ, ಹನುಮಂತನ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಈ ವರ್ಷ ನಿಮಗೆ ಒಂದು ರೀತಿಯಾದಂಥ ಹೋದ ವರ್ಷಕ್ಕಿಂತಲೂ ಸಹ ಅನುಕೂಲಕರವಾದಂಥ ವರ್ಷವಾಗಿ ಖಂಡಿತವಾಗಿ ಕುಂಭರಾಶಿಗೆ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ರಾಶಿಯ ಸುಮಾರು ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಗೊಂದಲಗಳನ್ನು, ವಿವಾಹದಲ್ಲಿ ಸಮಸ್ಯೆಗಳನ್ನು, ಕುಟುಂಬದಲ್ಲಿ ಕಲಹಗಳನ್ನು, ಶುಭ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ಎಲ್ಲ ಕಂಡಂತಹ ವರ್ಷ. ಸುಮಾರು ವರ್ಷಗಳಿಂದಲೂ ಸಹ ಇದನ್ನು ನೋಡಿದಿರಿ. ಈ ವರ್ಷ ಅಂತೂ ವಿವಾಹದಲ್ಲೂ ಅನುಕೂಲವಾಗುತ್ತೆ, ಹಣಕಾಸಿನಲ್ಲೂ ಅನುಕೂಲವಾಗುತ್ತೆ, ಕುಟುಂಬದಲ್ಲೂ ಸೌಖ್ಯವಾಗಿರುತ್ತೆ. ಇದನ್ನು ಭಗವಂತ ನಿಮಗೆ ಕರುಣಿಸ್ತಾನೆ. ನೀವು ಮಾಡಬೇಕಾಗಿರುವಂಥದ್ದು ಹನುಮಂತನ ಉಪಾಸನೆ, ಶನಿಗ್ರಹನ ಪ್ರಾರ್ಥನೆ. ಇದನ್ನು ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಯೋಗಾದಿಯ ಯೋಗ ಫಲದಲ್ಲಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಗೆ 5 ರೂಪಾಯಿಯಷ್ಟು ಆದಾಯ ಇದ್ದರೆ 5 ರೂಪಾಯಿಯಷ್ಟು ಖರ್ಚು ಬರುತ್ತೆ. ನಿಮಗೆ ಈಗ ಜನ್ಮದಲ್ಲಿ ಬಂದು ಶನಿಗ್ರಹ ಬಂದು ಕೂತ್ಕೊಳ್ತಾರೆ. ಸ್ವಲ್ಪ ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ. ನಿಮಗೆ ಒಂದು ಅನುಕೂಲ ಏನಂತಂದರೆ, ಜನ್ಮದಲ್ಲಿದ್ದಂತಹ ಕ್ರೂರಗ್ರಹ ರಾಹುಗ್ರಹ ಬದಲಾವಣೆ ಆಗ್ತಾರೆ. ಶತ್ರುವಿನ ಬಾಧೆ ನಿಮಗೆ ಕಡಿಮೆ ಆಗುತ್ತೆ. ಶತ್ರುಗಳಿಂದ ಅವಮಾನವಾದಂಥದ್ದು ಕಡಿಮೆ ಆಗುತ್ತೆ. ಶತ್ರುಗಳಿಂದ ಮೋಸವಾದಂಥದ್ದು ನಿಮಗೆ ಕಡಿಮೆ ಆಗುತ್ತೆ.
ಓದುವಂಥ ಮಕ್ಕಳಿಗೆ ಗೊಂದಲ ಡಿಸ್ಟರ್ಬ್ ಆಗ್ತಿತ್ತಲ್ಲ ಅದೆಲ್ಲವೂ ಸಹ ಕಡಿಮೆ ಆಗುತ್ತೆ. ಓದುವಂಥ ಮಕ್ಕಳಿಗೆ ಅನುಕೂಲಕರವಾದಂಥ ವಾತಾವರಣ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ವ್ಯವಹಾರದಲ್ಲಿ ಪ್ರಗತಿಗೆ ಬರುತ್ತೆ, ಗುರುವಿನ ಬಲ ಸಿಗುತ್ತೆ. ಜೊತೆಯಲ್ಲಿ ಕೋಪದ ವಾತಾವರಣವೂ ಜಾಸ್ತಿ ಆಗುತ್ತೆ. ಕೋಪದ ವಾತಾವರಣಗಳಿಂದ ಸ್ವಲ್ಪ ದುಡುಕು ಸ್ವಭಾವಗಳು ಬರುತ್ತೆ, ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆ ತಾಪತ್ರಗಳು ಇರುತ್ತೆ, ಅತಿಯಾದಂಥ ಆತುರದ ನಿರ್ಧಾರಗಳು ಬರುತ್ತೆ, ಒಳಗಡೆ ಅತಿಯಾದಂಥ ಸುತ್ತಾಟ ಅಲೆದಾಟಗಳು ಬರುತ್ತೆ. ಯಾಕೆಂದರೆ 7.5 ನಡೀತಾ ಇದೆ, ಜನ್ಮದಲ್ಲಿ ಬಂದು ಶನಿ ಬಂದು ಕುಂತಿದೆ. ಕೋಪವಂತೂ ಜಾಸ್ತಿ, ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕೋಪವನ್ನು ಮಾಡ್ಕೊಳ್ತೀರಿ, ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಗೊಂದಲಗಳನ್ನು ಮಾಡ್ಕೊಳ್ತೀರಿ, ಆತುರದ ನಿರ್ಧಾರಗಳನ್ನು ಮಾಡ್ತೀರಿ. ಅದರಿಂದ ನಿಮಗೆ ಬಹಳ ಸಂಕಷ್ಟವನ್ನು, ನೋವನ್ನು, ತೊಂದರೆಗಳನ್ನು, ತಾಪತ್ರಗಳನ್ನು ತಂದು ಕೊಡುತ್ತೆ. ಆಲೋಚನೆ ಮಾಡಿ ವ್ಯವಹಾರವನ್ನು ಮಾಡಿ. ಯಾಕೆಂದರೆ ಶನಿಗ್ರಹ ನಿಮಗೆ ಯೋಗದಲ್ಲಿಲ್ಲ. ಶನಿಯ ದೋಷದಿಂದ ಕೂಡಿರುವಂಥ ರಾಶಿ ಮೀನರಾಶಿ. ಮೀನರಾಶಿಗೆ ಲಾಭಕ್ಕಿಂತಲೂ ಸಹ ನಷ್ಟ ಜಾಸ್ತಿ, ಮತ್ತು ನಿಮಗೆ ಹೊಗಳುವಂಥವ್ರಿಗಿಂತಲೂ ಸಹ ತೆಗಳುವಂಥವರು ಜಾಸ್ತಿ, ಮಿತ್ರರಿಗಿಂತಲೂ ಸಹ ಶತ್ರು ಬಾಧೆಗಳು ಜಾಸ್ತಿ ಇರುತ್ತೆ. ಅದರಿಂದ ಸ್ವಲ್ಪ ಯೋಚನೆ ಮಾಡಿ ವ್ಯವಹಾರವನ್ನು ಮಾಡಬೇಕಾಗ್ತದೆ. ಇಲ್ಲವಾದಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಬಹಳ ಗೊಂದಲಗಳನ್ನು ಮತ್ತು ಸಮಸ್ಯೆಗಳನ್ನು ಇದೆಲ್ಲವೂ ಅನುಭವಿಸ್ತಿರ್ತೀರಿ. ನಿಮಗೆ ರಾಶಿಯಾಧಿಪತಿ ಬಂದು ಗುರುಗ್ರಹ ಆಗಿರ್ತಾರೆ. ಗುರುವಿನ ಮನೆಯಲ್ಲಿರುವಂಥವರು ಈಗ ಶನಿಗ್ರಹ, ದೋಷವನ್ನು ಬಿಟ್ಟೋದಂಥವರು ರಾಹುಗ್ರಹ. ಇದೆಲ್ಲವೂ ಸಹ ನಿಮಗೆ ಏನೇನು ಅನುಕೂಲವನ್ನು ಮಾಡುತ್ತೆ. ಖಂಡಿತವಾಗಿ ನಾನಾಗಲೇ ಹೇಳಿದೆ, ಕೋಪ ಕಡಿಮೆ ಮಾಡ್ಕೊಳ್ಳಿ. ಅತಿಯಾದಂಥ ಸುತ್ತಾಟ, ಅತಿಯಾದಂಥ ಅಲೆದಾಟ, ಕೆಲಸಗಳಲ್ಲಿ ಏನು ಫೇಲ್ಯೂರ್ ಆಗ್ತಿದ್ರಿ ಆ ಕೆಲಸಗಳು ಸಕ್ಸಸ್ ಆಗುವಂಥ ಕೆಲಸಗಳು ನಿಮಗೆ ಆರಂಭವಾಗುತ್ತೆ. ದೊಡ್ಡ ಮಟ್ಟದ ನಿರೀಕ್ಷೆ ಬೇಡ, ಒಂದು ಮಧ್ಯಮವಾಗಿ ನಡ್ಕೊಂಡು ಹೋಗುತ್ತೆ. ಆದರೆ ನಾನು ಆಗಲೇ ಹೇಳಿದೆ, ಆತುರದ ನಿರ್ಧಾರಗಳನ್ನು ಕಡಿಮೆ ಮಾಡ್ಕೊಳ್ಳಿ, ಕೋಪದ ವಾತಾವರಣಗಳನ್ನು ಕಡಿಮೆ ಮಾಡ್ಕೊಳ್ಳಿ, ಮಾಡೋಂಥ ವ್ಯವಹಾರದಲ್ಲಿ ಆಲೋಚನೆ ಮಾಡಿ ವ್ಯವಹಾರವನ್ನು ಮಾಡಿ ಅನುಕೂಲವಾಗುತ್ತೆ. 7.5 ಶನಿಯಂತೂ ಖಂಡಿತವಾಗಿ ದೋಷದಲ್ಲಿರುತ್ತೆ. ಈ ದೋಷದಲ್ಲಿದ್ದಾಗ ಕುಹಕ ಮನಸ್ಸುಗಳು, ಇಲ್ಲ ಸಲ್ಲದ ತೊಂದರೆಗಳು, ತಾಪತ್ರಗಳನ್ನು ತಂದೊಡ್ಡುವಂಥ ವ್ಯಕ್ತಿಗಳು ಇವರೆಲ್ಲರೂ ಸಹ ಇರ್ತಾರೆ. ನಿಮ್ಮ ಏಳಿಗೆಗೆ ಕಲ್ಲಾಕುವಂಥ ವ್ಯಕ್ತಿಗಳು ಸಿಗ್ತಾರೆ. ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ಕೊಳ್ಳಿ ಅಂತ ಹೇಳ್ತಾ, ವಿಶೇಷವಾದಂತಹ ಸಂಚಿಕೆ ಇದು ಯುಗಾದಿ ಯೋಗ ಫಲವಾಗಿತ್ತು. ಮತ್ತೆ ನಿಮ್ಮನ್ನು ಭೇಟಿಯನ್ನು ಮಾಡ್ತೇನೆ. ಭೇಟಿ ಮಾಡಬೇಕಾದ್ರೆ ಮತ್ತೆ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯಗೊಳ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ. ನಮಸ್ಕಾರ.